स्थापकाय च धर्मस्य सर्वधर्मस्वरूपिणीं अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಪ್ರಾಣಾರ್ಪಣ ಜಗತ ತಾರಣ ಕೃಂತನ ಕಲಿಡೋರ್. ಅಲ್ಲಿ ಪ್ರಾಣಾರ್ಪಣದಲ್ಲಿ ನಾ ಒಂದು ವಚನದಿಂದ ಒಂದು ಘಟನೆಯನ್ನು ಓದಿದ್ದೆ. ಯಾವುದು ಅಂತಂದರೆ, ಶ್ರೀರಾಮಕೃಷ್ಣರು ರವಿ ಅಲ್ಲ ಲೈಟ್ ಆನ್ ಮಾಡಬೇಲ್ಲ, ಕತ್ಲಲ್ಲಿ ಕೂತಿರ್ತಾರೆ. ಧ್ಯಾನ ಕೂತ ಕತ್ಲೇ ಇರಬೇಕು, ಪ್ರವಚನಕ್ಕೆ ಬೆಳಕಿರಬೇಕು. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಒಂದು ಘಟನೆ ಓದಿದ್ದೆ. ಯಾವುದಪ್ಪ ಅಂತಂದರೆ, ಶ್ರೀರಾಮಕೃಷ್ಣರು ಪಂಚವಟಿಯಿಂದ ದಕ್ಷಿಣೇಶ್ವರ ತಮ್ಮ ಕೋಣೆ ಕಡೆಗೆ ನಡೆದುಕೊಂಡು ಬರ್ತಾ ಇರ್ತಾರೆ. ಆಗ ಆ ಕಟ್ಟೆ ಯಾವುದಿತ್ತೋ ಪಂಚವಟಿ ಕಟ್ಟೆಗೆ ಶ್ರೀರಾಮಕೃಷ್ಣರು ತಮ್ಮ ಹಣೆಯನ್ನು ಇಟ್ಟು ನಮಸ್ಕಾರ ಮಾಡ್ತಾರೆ. ಮಾಸ್ಟರ್ ಅದು ಬರೆದಿದ್ದಾನೆ. ಬರೆದು ಹೇಳ್ತಾ ಇದ್ದಾನೆ, ಶ್ರೀರಾಮಕೃಷ್ಣರು ಈಗ ಬರ್ತಾ ಇದ್ದಾಗ ತಮ್ಮ ಹಣೆಯನ್ನು ಇಟ್ಟು ಆ ಕಟ್ಟೆ ಮೇಲೆ ನಮಸ್ಕಾರವನ್ನು ಮಾಡಿದರು. ಇದನ್ನು ಅವನು ಲಿಖಿತಗೊಳಿಸಿಕೊಂಡ, ಬರೆದಿಟ್ಟ ಅಷ್ಟೇ, ಭಾವಿಸಲಿಕ್ಕೆ ನಮಗೆ ಬಿಟ್ಟಿದ್ದಾನೆ. ಅವನು ಬರೆದಿದ್ದು ಮಾತ್ರ. ಅದಕ್ಕೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಶ್ರೀರಾಮಕೃಷ್ಣರು ಯಾಕೆ. ನಾನು ಇದನ್ನು ಒಂದು 10 ನಿಮಿಷ ವರ್ಣನೆಯನ್ನು ಮಾಡಿದ್ದೇನೆ. ಈಗ ಮುಂದಕ್ಕೆ ಹೋಗೋಕ್ಕೆ ನಾನು ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಶ್ರೀರಾಮಕೃಷ್ಣರು ಯಾಕೆ ಅವರು ತಾವು ಮಾಡಿದಂತಹ ಸಾಧನೆಗಳ ನೆನಪು ಆಗಿರಬಹುದು, ಸುಮ್ಮನೆ ಒಂದು ಭಾವಿಸ್ಲಿಕ್ಕೆ ಹೇಳಿದೆ. ಶ್ರೀರಾಮಕೃಷ್ಣ ಏನೇನು ಸಾಧನೆ ಮಾಡಿದರು ಈ ಶಿಷ್ಯರೆಲ್ಲ ಬರೋಕ್ಕಿಂತ ಮುಂಚೆ, ಬಹುಶಃ ಅವ್ರಿಗದೆಲ್ಲ ನೆನಪಾಗಿ ಆ ಜಾಗದಲ್ಲಿ ನಿಂತ್ಕೊಂಡು ಅವರು ಆ ಜಾಗವನ್ನು ಭಾವಿಸಿದಾಗ ಬಹುಶಃ ಅವ್ರಿಗೆ ರೋಮಗಳೆಲ್ಲ ಎದ್ದು ನಿಲ್ಬೋದೇನು. ಯಾಕಂದರೆ ಆ ಥರ ನ ಭೂತೋ ನ ಭವಿಷ್ಯತಿ, ಆ ರೀತಿಯಾಗಿ ಪರಮಹಂಸ ಸಾಧನೆ ಮಾಡಿದ್ದೀನಿ. ಸಾಧಾರಣ ಸಾಧನೆ ಓದಿದಿರಲಿಲ್ಲ, ಯುಗಾವತಾರ ಅಥವಾ ಲೀಲಾ ಪ್ರಸಂಗ ಯಾವುದಾದ್ರು ಸರಿಯೇ. ಅದಕ್ಕೆ ಈ ಥರ ಎಲ್ಲ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಅಲ್ಲಿ ಆ ಒಂದು ಜಾಗಕ್ಕೆ ಪರಮಹಂಸ ಸ್ವಯಂ ಅವರೇ ಪ್ರಣಾಮ ಮಾಡ್ಕೊಳ್ತಾ ಇದ್ದಾರೆ. ಆ ಉದಾಹರಣೆ ಕೊಟ್ಟಿದ್ದೆ ನಾನು, ಪ್ರಾಣಾರ್ಪಣ ಜಗತ್ತ ತಾರಣ. ಆಮೇಲೆ ಈ ಬಂಡಾಸುರನ ವಧೆ ಇದನ್ನೆಲ್ಲ ತಂದು ವಂಚನ ಕಾಮಕಾಂಚನ ಮುಗಿಸಿಕೊಂಡು ಅತಿನಿಂತ ಇಂದ್ರಿಯ ರಾಗ ಅದು ವರ್ಣನೆಯನ್ನು ಮಾಡ್ತಾ ಇದ್ದೆ. ಇಂದ್ರಿಯಗಳು ನಮಗೆ ಬಾಧೆ ಉಂಟು ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಅವರವರ ಇಂದ್ರಿಯ ಇದು 2 ಹಂತದಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಸಾಧಾರಣ ವ್ಯಕ್ತಿಗಳಾದವು ನಮ್ಮಂಥವರು ಒಂದು ರೀತಿ, ಇನ್ನೊಂದು ರೀತಿ ಅಂತಂದರೆ ಪರಮಹಂಸರು ಅವತಾರ ವರಿಷ್ಠನಾಗಿ ಅವನ ಇಂದ್ರಿಯರಾಗು. ಇದು 2 ಹಂತ. ಮಾನವನಾಗಿ ಸ್ಪಂದನೆ ಪ್ರಾರಂಭ ಆಗ್ತದೆ ಮತ್ತು ಅವನು ಇಳಿಯೋದು ಆ ಹಂತದಲ್ಲಿ, ಮುಗಿಯುವುದು ಪರಿಪೂರ್ಣತೆಗೊಳ್ಳುವುದು ಆ ಹಂತದಲ್ಲಿ. ಆದ್ದರಿಂದ ಇದು 2 ರೀತಿಯಾಗೂ ನಮಗೂ, ಅದಕ್ಕೆ ಹೇಳಿದ್ನಲ್ಲ, ಯಾರು ಸಾಧನೆ ಸಿದ್ಧಿಯನ್ನು ಪಡೆದಿರ್ತಾರೋ ಅವರು ಹೋದಂಥ ಮಾರ್ಗ ನಮಗೆ ದಾರಿ ಆಗ್ತದದು. ಅದಕ್ಕೆ ಅದು 2 ಪರಮಹಂಸರಿಗೆ ಅತಿ ಇಂದ್ರಿಯರಾಗೂ ಭಾಳ ಉನ್ನತ ಮಟ್ಟದಲ್ಲಿ ಅರ್ಥ. ನಾನು ಒಂದೊಂದೇ ಕಳೆದ ಬಾರಿ ಸರಳತೆಯನ್ನೇ ತೆಗೆದುಕೊಂಡು ವರ್ಣನೆಯನ್ನು ಮಾಡಿದ್ದೆ. ಅಲ್ಲಿ ವರ್ಣನೆ ಮೋಸ ಮತ್ತು ತ್ಯಾಗ 2ರ ಭಾವವನ್ನು ತೆಗೆದುಕೊಂಡಾಗ ನೋಡಿ, ಅದಕ್ಕೆ ಈ ವಂಚನ ಕಾಮಕಾಂಚನ ಇದ್ದದ್ದರಿಂದ ಪರಮಹಂಸ ಏನು ಮಾಡಿದ್ರು, ಅವರು ಪ್ರತಿಯೊಬ್ಬ ಸ್ತ್ರೀಯರನ್ನು ಮಾತೃಭಾವ ಆ ಒಂದು ಸಾಧನೆಯನ್ನು ಇಟ್ಕೊಂಡ್ರು. 2ನೇ ಹಂತದಲ್ಲಿ ಅವರು ಎಲ್ಲಿಗೆ ಪೂರ್ಣತೆ ಅಥವಾ ಮೇರು ಅಥವಾ ಆ ಒಂದು ಹಂತಕ್ಕೆ ಕೊನೆಯ ಹಂತ ಅಂತ ಹೇಳಬಹುದು ಹೋದದಲ್ಲಿ ಸ್ವಯಂ ಶ್ರೀಮಾತೆ ಶಾರದಾ ದೇವಿಯವರಿಗೆ ಷೋಡಶಿ ಪೂಜೆಯನ್ನು ಮಾಡಿದ್ದು.
ಇದರ ಸಂಕೇತ ಏನು? ವಂಚನ ಕಾಮಕಾಂಚನೆಯ ಪರಿಪೂರ್ಣತೆ ಅಂದರೆ ಅದು. ಯಾವ ಒಂದು ಅರ್ಧಾಂಗಿಯನ್ನು ನಾನು ಜಗಜ್ಜನಿ ಪೀಠದಲ್ಲಿ ಕೂರಿಸಿ ಆ ಒಂದು ಸ್ಥಾನದಲ್ಲಿ ಇಟ್ಟು ಪೂಜಿಸಬಲ್ಲೆನೋ, ಆಗ ಏನಾಗಿದೆ, ಸಂಪೂರ್ಣವಾಗಿ ಇವನು ವಂಚನ ಕಾಮಕಾಂಚನ. ಅಂದರೆ ಇದು ನಾನು ಹೇಳ್ತಾ ಇದ್ದೀನಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ, ನೆನಪಾದಾಗೆಲ್ಲ ಮತ್ತೆ ಹೇಳ್ತಿರ್ತೀನಿ ನಾನು. ಇಲ್ಲಿಂದ ಮುಂದೆ ನೀವು ಮತ್ತೆ ಭಾವಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲವನ್ನೂ ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ, ವರ್ಣನೆ ಮಾಡಲೂಬಾರ್ದು. ಯಾಕೆ ಜಾಸ್ತಿ ವರ್ಣನೆ ಮಾಡಬಾರ್ದು ಅಂತಂದರೆ, ವ್ಯಕ್ತಿಗತವಾದ ಆಲೋಚನೆ ನಶಿಸಿ ಹೋಗಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ರೀತಿಯಲ್ಲಿ ಆಲೋಚಿಸಬೇಕು. ಈಗ ನಾನು ಹೇಳುವುದನ್ನ ಒಂದು ಆಯಾಮ, ಇದನ್ನು ಆಯಾಮ ಇಟ್ಕೊಂಡು ನಿಮ್ಮ ಆಯಾಮದಲ್ಲಿ ಈ ಭಾವನೆ ಸೇರಿಸ್ಕೊಂಡು ನಿಮ್ಮದನ್ನು ಬೆಳೆಸ್ಕೋಬೇಕು. ಪರಮಹಂಸ ದಿವ್ಯತೆ ಭಾವನೆಯ ಸೂಕ್ಷ್ಮತೆಯೇ ಹಾಗೆ. ಯಾವತ್ತೂ ಕೂಡ ಹೀಗೆ ಅವನೊಂದು ವ್ಯಕ್ತಿಗತವಾಗಿಯೇ ಹೋಗ್ತಾ ಇರಬೇಕು. ಅದರಿಂದ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ವಂಚನ ಕಾಮಕಾಂಚನ ಅಂತಂದರೆ, ಆ ಸ್ಥಾನಕ್ಕೆ ಹೋಗಿ ನಿಂತು ಎಷ್ಟು ಸುಂದರವಾಗಿ ತನ್ನ ಅರ್ಧಾಂಗಿಯನ್ನು ಷೋಡಶಿ ಪೂಜೆ ಮಾಡಿದಾಗ ಇಲ್ಲಿ ಅದಕ್ಕೆ ಶ್ರೀರಾಮಕೃಷ್ಣ ಯಾಕೆ ಅತಿನಿಂದಿತ ಇಂದ್ರಿಯರಾಗ ಆಗಿದ್ದಕ್ಕೆ ಅಥವಾ ವಂಚನ ಕಾಮಕಾಂಚನ ಮಾಡಿದ್ದಕ್ಕೆ ಅದು ಮ್ಯೂಚುವಲ್ ಅದು. ಅದರಿಂದ ಅವನು ಆ ಹಂತಕ್ಕೆ ಹೋಗಿ ನಿಂತು ಅಲ್ಲಿ ಒಂದು ಪೂರ್ಣತೆಯನ್ನು ಕೊಡ್ತಾನು. ಶ್ರೀರಾಮಕೃಷ್ಣ ನೋಡಿ ಕೊನೆಯಲ್ಲಿ ತಮ್ಮ ಜೀವನದ ಕೊನೆಯ ಹಂತ ಒಂದು 6-7 ತಿಂಗಳು ಎಷ್ಟು ಶಾರೀರಿಕ ದೃಷ್ಟಿಯಿಂದ ಎಷ್ಟು ಕಷ್ಟಪಡ್ತಾರೆ. ಆದರೆ ಎಂದಾದರೂ ಅವರ ಜೀವನದಲ್ಲಿ ಆನಂದದ ಕೊರತೆಯೇ ಏನು ಕ್ಯಾನ್ಸರು ಆಗಿನ ಹೊಸ ಅದು ಪ್ರಾರಂಭ, ಈಗ ಅದು ಕೇಳಿ ಅಯ್ಯೋ ಅಂತ ಅನಿಸುತ್ತೆ. ಆಗ ಇನ್ನೂ ಕ್ಯಾನ್ಸರ್ ಎಂಬ ಪದ ಹೊಸದಾಗಿ ಶುರುವಾಗಿತ್ತು, ಇನ್ನೂ ಖಾತ್ರಿಯಾಗಿರಲಿಲ್ಲ. ಒಬ್ಬೊಬ್ಬರೇ ಬಂದು ಒಂದೊಂದೇ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಊಟ ಮಾಡಲಿಕ್ಕೆ ಆಗ್ತಾಯಿಲ್ಲ, ನೀರು ಕುಡಿಲಿಕ್ಕೆ ಆಗ್ತಾಯಿಲ್ಲ, ಗಂಜಿ ಕುಡಿಲಿಕ್ಕೆ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆದರೆ ಆನಂದಕ್ಕೆ ಏನಾದರೂ ಕುಂದು ಕೊರತೆ ಉಂಟಾಗಿತ್ತ ಅಲ್ಲಿ? ಅತಿನಿಂದಿತ ಇಂದ್ರಿಯರಾಗ. ಆದ್ದರಿಂದ ಪ್ರತಿಯೊಂದು ಹಂತವನ್ನು ಕೂಡ ಪರಮಹಂಸರು ಬಹಳ ಅದ್ಭುತವಾಗಿದೆ. ನೋಡಿ ಇಲ್ಲಿ ಸೂಚನೆ, ಈ ಇಂದ್ರಿಯಕ್ಕೆ ಸಂಬಂಧಪಟ್ಟಂತೆ 3 ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದೇನೆ. ಇದು ಒಂದು ಸೂಚನೆ ದೃಷ್ಟಿಯಿಂದ ಈ ಸ್ಥಿತಪ್ರಜ್ಞ ಲಕ್ಷಣ ಬಹುಶಃ ಪೂಜ್ಯ ಸ್ವಾಮೀಜಿಯವರು ಕೂಡ ಶನಿವಾರ ಮಾಡ್ತಾ ಇದ್ದಾರಲ್ಲ, ಅದು ಬಹುಶಃ ಸ್ಥಿತಪ್ರಜ್ಞ ಲಕ್ಷಣ ಮುಗಿದಿರ್ಬೋದು ಅಂತ ನಾನು, ಯಾಕಂದರೆ 2ನೇ ಅಧ್ಯಾಯ ಆಯ್ತಲ್ಲ. ಅಲ್ಲಿ ಕೃಷ್ಣ 3 ಶ್ಲೋಕವನ್ನು ತೆಗೆದುಕೊಳ್ತೇನಲ್ಲಿ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನಿವ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಕೃಷ್ಣ ಪ್ರಾರಂಭ ಮಾಡ್ತಾನೆ. ಈಗ ಸ್ಥಿತಪ್ರಜ್ಞ ಲಕ್ಷಣ ಹೇಳೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ಶ್ಲೋಕ ಹೇಳ್ತಾನೆ. ಏನು ಹೇಳ್ತಾ ಇದ್ದಾನೆ? ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನಿವ ಸರ್ವಶಃ. ಯಾವ ರೀತಿ ಒಂದು ಆಮೆ ತನ್ನ ಅಂಗಾಂಗಗಳನ್ನೆಲ್ಲ ಒಳಗೆ ಸೆಳೆದುಕೊಳ್ಳುತ್ತದೆಯೋ ಹಾಗೆ ಈ ಸ್ಥಿತಪ್ರಜ್ಞನ ಇಂದ್ರಿಯಗಳು ತನ್ನ ಅರ್ಥದಿಂದ ಹಿಂದೆ ತೆಗೆದುಕೊಳ್ಳುತ್ತದೆ. ಹೇಳಿದ್ನಲ್ಲ, ಕಣ್ಣು, ಮೂಗು, ಶಬ್ದ, ಸ್ಪರ್ಶ, ರೂಪರಸ, ಗಂಧ ಇಂದ್ರಿಯಗಳಿಗೆ ಪಂಚ ವಿಷಯಗಳು. ಅದರ ಹಿಂದೆ ಹೋದದ್ದರಿಂದ ಇಂದ್ರಿಯಗಳು ಮನಸ್ಸು ಅದರ ಹಿಂದೆ ಹೋಗಿ ಚಂಚಲವಾಗ್ತದೆ. ಇದು ಬೇರೆ ಬೇರೆ ಹಂತದಲ್ಲಿ ಅರ್ಥ ಮಾಡ್ಕೋಬೇಕು. ಸ್ಥೂಲವಾಗಿ ಮಾತ್ರ ತೆಗೆದುಕೊಳ್ಳುವ ಹಾಗಿಲ್ಲ. ಸ್ಥೂಲವಾಗಿ ಪ್ರಾರಂಭಿಕ ಹಂತ, ಕೊನೆಯಲ್ಲಿ ಯಾಕೆ ಧ್ಯಾನಕ್ಕೆ ಕೂತಾಗ ಮನಸ್ಸು ಯಾಕೆ ನಿಲ್ತಾ ಇಲ್ಲ? ಅಲ್ಲಿ ಏನೂ ಇಲ್ಲ, ಇಂದ್ರಿಯಗಳಿಗೆ ಅರ್ಥ ಇಲ್ಲ. ಹೊತ್ತಾನೆ ಬಾಕಿ ಇಂದ್ರಿಯಗಳು ಮಾತ್ರ ಲೆಕ್ಕ ತಗೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ಕಣ್ಣು ಮುಚ್ಚಿದ್ದೇವೆ, ಆದ್ದರಿಂದ ರೂಪ ಬರ್ತಾ ಇಲ್ಲ, ಅಂದರೆ ಬಾಹ್ಯ ರೂಪ ಇಲ್ಲ, ಯಾರೂ ನಮ್ಮನ್ನು ಮುಟ್ಟಿಲ್ಲ, ಸ್ಪರ್ಶ ಇಲ್ಲ, ರಸ ಏನು ಊಟ ಮಾಡ್ತಾ ಇಲ್ಲ, ವಾಸನೆ ಬರ್ತಿಲ್ಲ ಅಂತ ಇಟ್ಕೊಳ್ಳೋಣ. ಹೀಗಿದ್ದರೂ ಕೂಡ ಮನಸ್ಸು ಯಾಕೆ ನಿಲ್ತಾ ಇಲ್ಲ? ಅದಕ್ಕೆ ಇಲ್ಲಿ ಶ್ರೀರಾಮಕೃಷ್ಣ ಇಂದ್ರಿಯ ರಾಗ ಅದನ್ನು ಅತಿನಿಂದಿತ ಮಾಡಿದ್ದಾನೆ ಅಂತಂದರೆ, ನಾವು ಹೇಳ್ತಾ ಇರೋದು ಯದಾ ಸಂಹರತೆ ಚಾಯಂ, ಆ ಇಂದ್ರಿಯಗಳಿಗೆ ಅರ್ಥವನ್ನು ಕೊಟ್ಟಿಲ್ಲ ವಿಷಯವಾಗಿ. ಅದು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾನು ಬರೀ ಮುಂದಕ್ಕೆ ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ಕೊಂಡು ಹೋಗ್ತೇನೆ. ಈಗ ಉದಾಹರಣೆಗೆ ಒಂದು ಪ್ರೈಮ್ ಮಿನಿಸ್ಟರ್ ಏನೋ ಇಲ್ಲಿ ಬಂದರು ಅಂತ ಇಟ್ಕೊಳ್ಳಿ, ಯಾವುದೇ ಜಾಗಕ್ಕೆ ಹೋದರೂ ಸರಿ, ಒಬ್ಬ ರಾಜ ಅಂತ ಆಗಿ ಹೇಳಬೇಕಾಗಿತ್ತು, ಈಗ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಬೇಕು. ಅವನ ಹಿಂದೆ Z+ ಸೆಕ್ಯೂರಿಟಿ ಇರ್ತದೆ, ಅವನ ಸುತ್ತಲೂ ಒಬ್ಬ ಭಯೋತ್ಪಾದಕ, ಅಂತಾರಾಷ್ಟ್ರೀಯ ಭಯೋತ್ಪಾದಕ, ಇಂಟರ್ನ್ಯಾಷನಲ್ ಟೆರರಿಸ್ಟ್. ಅವನೇನ ಬಂಧನ ಮಾಡಿದರೆ ಅವನಿಗೂ Z+ ಸೆಕ್ಯೂರಿಟಿ ಹಾಕಿರ್ತಾರೆ. 2 ಕಡೆಯೂ ಸೆಕ್ಯೂರಿಟಿ Z+. ಅದರ ವ್ಯಕ್ತಿ ಬದಲಾಗ್ತದೆ. ಪ್ರೈಮ್ ಮಿನಿಸ್ಟರ್ ಸುತ್ತಲೂ ಇರ್ತಕ್ಕಂಥವ್ರು ಅವನ ಕೆಳಗಡೆ ಎಲ್ಲರೂ ಇದ್ದಾರೆ.
ಇವನು ಅವರ ಮಧ್ಯದಲ್ಲಿದ್ದಾನೆ. ಹಾಗೆ ಈ ಇಂದ್ರಿಯಗಳು ಈ ಕುರ್ಮೋಂಗಾನಿವ ಸರ್ವಶಃ ಅಂತಂದರೆ ಅದಕ್ಕೆ 2ನೇ ಸಾಲಿನಲ್ಲಿ ಭಾಳ ಚೆನ್ನಾಗಿ ವಿವೇಕಾನಂದ ಅದಕ್ಕೆ ಹೇಳಿದ್ದಾರೆ, ನೀವೇನು ಮಾಡಬೇಕು, ನಾವೇನು ಮಾಡಬೇಕು, ಅವನು ಇಂದ್ರಿಯರಾಗ ಸರಿ, ನೀನೇನು ಮಾಡಬೇಕು, ದೇಹೋಪಾಧ್ಯಾಯ ಅನುರಾಗ. ನಿನ್ನ ಪಾದತಳದಲ್ಲಿ ಅಥವಾ ಪದತಲದಲ್ಲಿ ಅನುರಾಗವನ್ನು ಕೊಟ್ಟಾಗ ಯು ಬಿಕಮ್ ದ ಪ್ರೈಮ್ ಮಿನಿಸ್ಟರ್. ಇಂದ್ರಿಯಗಳು ಅವನು ನೋಡ್ಕೊಳ್ತಾನೆ, ಅಂದರೆ ಸಂಪೂರ್ಣವಾಗಿ ಶರಣಾಗತಿ ಇದ್ದರೆ. ಇಲ್ಲದಿದ್ದರೆ ನಾನು ಅಂತಾರಾಷ್ಟ್ರೀಯ ಖೈದಿಯಾಗಿರ್ತೇನೆ, ಅದು ನನ್ನನ್ನು ಹಿಡಿಯುತ್ತದೆ. ಅದಕ್ಕೆ ಇಲ್ಲಿ ಯಥಾ ಸಂಹರ್ತೆ ಛಾಯಂ ಕೂರ್ಮೋಂಗಾನಿವ ಸರ್ವಶಃ. ಆಮೇಲೆ 2ನೇ ಸಾಲ ಚೆನ್ನಾಗಿ ಬೆಳೆಸ್ತಾರೆ ಕೃಷ್ಣ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ ಪರಂದೃಷ್ಟವ ನಿವರ್ತತೆ. ಇದೆಲ್ಲ ನಿಧಾನಕ್ಕೆ ಆಲೋಚನೆ ಮಾಡಬೇಕು. ಹೇಳ್ತಾ ಇದ್ದೇನೆ, ಈಗ ಆಹಾರವನ್ನು ಕೊಡದಿದ್ದ ಪಕ್ಷದಲ್ಲಿ ನಮಗೇನು ಕಲ್ಪನೆ ಬರ್ತದೆ, ಇದು ಇನ್ನೂ ಚೆನ್ನಾಗಿರ್ತದೆ. ಈಗ ಪ್ರತಿಯೊಂದು ಕೂಡ ಶೋಧನೆಯನ್ನು ಮಾಡಬೇಕು, ಎಕ್ಸ್ಪಿರಿಮೆಂಟ್. ನಾವು ಏನೂ ಇಲ್ಲ, ಈಗ ನಾವು ಆಶ್ರಮಕ್ಕೆ ಸೇರಿದಾಗ ಬ್ರಹ್ಮಚಾರಿಗಳಾದಾಗ, ಈಗ ಸನ್ಯಾಸಿಯಾಗಿ, ಹಾಗೆ ನನ್ನ ಹಾಗೆ ಎಷ್ಟೋ ಸನ್ಯಾಸಿಗಳೆಲ್ಲ ಬಂದಿರ್ತಾರಲ್ಲಿ ಮಠಕ್ಕೆ. ಬಾಲ್ಯ ಜೀವನದಲ್ಲಿ, ಯೌವನ ಜೀವನದಲ್ಲಿ ಶಾಲಾ ಕಾಲೇಜು ಇತ್ಯಾದಿಗಳನ್ನು ಓದಿ ಮಠಕ್ಕೆ ಸೇರಿ ಏನು ಕಲ್ಪನೆ ಇರ್ತದೆ ಹೇಳಿ? ನಿಮಗೂ ಹಾಗೆ ಕಲ್ಪನೆಗಳೆಲ್ಲ ಇರ್ತದೆ. ಏನು ಕಲ್ಪನೆ ಇರ್ತದೆ? ಸಾಧನೆ ಅಂತಂದರೆ ಒಂದು ಜಾಗ ಬೇಕು ಅಂತ ಕಲ್ಪನೆ ಇರ್ತದೆ, ಹೌದು ತಾನೆ? ಆದ್ದರಿಂದ ಏನು ಮಾಡಬೇಕು, ಇರೋ ಜಾಗವನ್ನು ಬಿಡಬೇಕು. ಇದು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ ಪರಂದೃಷ್ಟ ನಿವರ್ತತೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೇನೆ. ಬಿಟ್ಟು ಬಂದ ಮೇಲೆ ಸಾಕ್ಷಾತ್ಕಾರ ಆಗಬೇಕಾಗಿತ್ತು. ನಾನು ಹೇಳಿದ್ದೇನೆ ನನಗಿನ್ನೂ ಆಗಿಲ್ಲ ಅಂತ. ಆದ್ದರಿಂದ ಒಂದು ಕ್ಷೇತ್ರಕ್ಕೆ ಹೋದರೆ ನಮ್ಮ ಕಲ್ಪನೆ ಏನೋ ಒಂದು ಬಿಟ್ಟೆ ಇನ್ನೊಂದೇನೋ ಜಾಗವನ್ನು ಹೋದಾಗ ಬೇಕು. ಪ್ರಾರಂಭಿಕ ಹಂತ ಇಲ್ಲೂ ಅಂತ ಹೇಳಿ ಶ್ರೀರಾಮಕೃಷ್ಣ ಬೇಲಿ ಕಟ್ಟಬೇಕು ಹೊಸ ಗಿಡಕ್ಕೆ, ಆಮೇಲೆ ಆನೆ ಕಟ್ಟಬೋದು ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೂ ಒಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಿ ಯಾವುದೋ ಒಂದು ಕ್ಷೇತ್ರವನ್ನು ನಾನು ತಯಾರು ಮಾಡಬೇಕು, ಆ ಕ್ಷೇತ್ರದಲ್ಲಿ ಇದ್ದು ಸಾಧನೆ ಮಾಡಿದರೆ ಸಾಕ್ಷಾತ್ಕಾರ ಆಗುತ್ತೆ ಅಂತೇನೋ ಬಿಟ್ಟಾಗ ಬಂದು ಒಂದು 15-20 ವರ್ಷ ಆದಮೇಲೆ ಆಗಲ್ವಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ ಅಂದರೆ ವಿಷಯಾವಿನಿವರ್ತಂತೆ. ಇಂದ್ರಿಯಗಳಿಗೆ ನೀನು ವಿಷಯವನ್ನು ಕೊಟ್ಟಿಲ್ಲ, ಹಾಗಂತ ನಿನ್ನೊಳಗೆ ಅರ್ಥದ ಮೇಲೆ ಆಸೆ ಇಲ್ಲ ಅಂತ ಏನಿಲ್ಲ. ವಿನಿವರ್ತಂತೆ ಯಾವಾಗ? ಪರಂದೃಷ್ಟ. ಸ್ಪಷ್ಟವಾಗಿ ಹೇಳಿಬಿಡ್ತೇನೆ, ಸಾಕ್ಷಾತ್ಕಾರ ಆಗೋವ್ರಿಗೂ ರಸ ಹೋಗೋದಿಲ್ಲ ಮರೆಯ. ಅದಕ್ಕೆ ಸಾಧು ಸಾವಧಾನ್. ನಮ್ಮ ಹಿರಿಯಗಳಿಗೆ ಎಷ್ಟು ಎಚ್ಚರ ಕೊಡ್ತಾರೆ ಗೊತ್ತೇನು? ವ್ಯವಹಾರ ಇದು ಸಮಾಜದಲ್ಲಿ ಇದ್ದಾಗ ಎಚ್ಚರವಾಗಿರಬೇಕು. ಅದು ಯಾವುದು 100 ಸಾಕ್ಷಾತ್ಕಾರ ಆದವರು ಹಾಗೆ ಮಾಡಿದ್ದಾರೆ ನಮ್ಮ ಸನ್ಯಾಸಿಗಳು, ಹಿರಿಯರೆಲ್ಲರೂ ಕೂಡ ಸಾಧು ಸಾವಧಾನ್. ಅದಕ್ಕೆ ನಾವು ಎಷ್ಟೇ ಈ ಜಗತ್ತಿನಲ್ಲಿ ಒಂದು 2-3 ಉದಾಹರಣೆ ಹೇಳಿ ಮತ್ತು ಮುಂದಿನ ಶ್ಲೋಕ ತೊಗೊಂಡು 2 ಒಟ್ಟಿಗೆ ಸೇರಿಸ್ತೇನೆ. ಇನ್ನೊಂದು ಶ್ಲೋಕ ಅರ್ಥ ಬರ್ತದೆ ಅಲ್ಲಿ. ಯತತೋ ಹೆಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇನ್ನೊಂದು ಎಚ್ಚರಿಕೆ ಕೊಡ್ತಾನೆ ಕೃಷ್ಣ ಇಲ್ಲಿ. ರಸವರ್ಜಂ ಆದಮೇಲೆ ಇನ್ನೊಂದು ಏನು ಹೇಳ್ತಾನೆ? ಯತತೋ ಹೆಪಿ. ಯತತಃ ಅಂದರೆ ಸಂಪೂರ್ಣವಾಗಿ ಪ್ರಯತ್ನ. ಯತತಃ ಅಂದರೆ ವಿಶೇಷ ರೂಪೇಣ ಪ್ರಯತ್ನ ಕರೋತಿ. ಅವನು ಯಾರು ಪ್ರಯತ್ನವನ್ನು ಪಡ್ತಾ ಇದ್ದಾನೆ, ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ, ಭಗವಂತನಿಗಾಗಿ ಬಂದಿದ್ದಾನೆ, ಸಂಪೂರ್ಣವಾಗಿ ಪ್ರಯತ್ನದಲ್ಲಿ ತಲ್ಲೀನಾಗಿದ್ದಾನೆ. ಯತತೋ ಅವನು ಆ ಪ್ರಯತ್ನ ಮಾಡ್ತಿದ್ದಾಗಲೂ ಕೂಡ ಈ ಇಂದ್ರಿಯ ಎಷ್ಟು ಪ್ರಬಲ ಗೊತ್ತಾ? ಯಾರು ಹೇಳ್ತಿರೋದಿದ್ದು? ಅರ್ಜುನ ಅಲ್ಲ, ಕೃಷ್ಣ. ಅದಕ್ಕೆ ನೆನ್ಪಿಟ್ಕೋಬೇಕು, ಭಗವಂತನಿಗೆ ನಮ್ಮ ಪರಿಸ್ಥಿತಿ ಗೊತ್ತು. ಅಲ್ಲಿ ನಾವು ಜಗತ್ತಲ್ಲಿ ಆಡಂಬರ ಚೆನ್ನಾಗಿ ಮಾತಾಡ್ತಾರೆ ಅಥವಾ ಭಾಳ ಒಳ್ಳೆ ಸಾಂಗ್ಗಳು ಅಂತ ಹೇಳ್ಸ್ಕೋಬೋದು. ಕೃಷ್ಣನಿಗೆ ಗೊತ್ತು, ಅವನು ಹೇಳ್ತಾನೆ. ಕೃಷ್ಣ ನಮ್ಮಂಥವ್ರಿಗೆ ಹೇಳ್ತಾರೆ, ಸಾಧಕರಿಗೆ ಹೇಳ್ತಾ ಇರೋದು ಯತತೋ ಹೆಪಿ ಯತತಪಃ ಯತತಃ ಅಪಿ. ನೀನು ಯತ್ನಶೀಲನಾದರೂ ಅಂತ ಕನ್ನಡದಲ್ಲಿ. ನೀನು ಯತ್ನಶೀಲನಾದರೂ ಇಂದ್ರಿಯ ಎಷ್ಟು ಪ್ರಬಲ ಗೊತ್ತನೋ, ನೀನು ಬೇಡ ಅಂದರೂ ಅದು ಎಳಿತಾವೆ. ಪುರುಷಸ್ಯ ವಿಪಶ್ಚಿತ್ ಪ್ರಮಾತಿ ಹರಂತಿ ಪ್ರಸವಂ ಮನಃ. ಮನಸ್ಸನ್ನು ಸಂಪೂರ್ಣವಾಗಿ ಹರತಿ ಎತ್ಕೊಂಡು ಹೊಟ್ಟೋಗ್ತದೆ, ಅದು ಬಿಡೋದಿಲ್ಲ. ಆದ್ದರಿಂದ ಈ 3 ಯಾಕೆ ಹೇಳಿದೆ ಇಲ್ಲಿ ಶ್ರೀರಾಮಕೃಷ್ಣಗೆ ಅತಿನಿಂದಿತ ಇಂದ್ರಿಯ ರಾಗ ಅಂತ ಹೇಳಿದ್ರು. ಯಾವರಿಗೆ ಅದು ಇಂದ್ರಿಯ ರಾಗ 2 ಆಗಬೇಕು. ಅನುರಾಗ ಉಂಟಾದಾಗೆ ಇಂದ್ರಿಯದ ಅನುರಾಗ ಬಿಡಲ್ಪಡ್ತದೆ. ಅನುರಾಗ ಬರೋವರೆಗೂ ಸಾಧ್ಯವೇ ಇಲ್ಲ. ಅದು ನೆನ್ಪಿಟ್ಕೊಂಡ್ಬಿಡ್ಬೇಕು. ನಮ್ಮ ಪ್ರಯತ್ನಗಳೆಲ್ಲೂ ಕೂಡ ಅದು ಇದಕ್ಕೆ ಅನುರಾಗ ಬೆಳೆಸ್ಕೊಳ್ಳೋವರೆಗೂ. ಅದಕ್ಕೆ ಹೇಳಿದಲ್ಲ ಲಾಸ್ಟ್ ಟೈಮು ಮಹಾಪುರುಷ ಮಾರ್ದ ಹೇಳ್ತಾರಲ್ಲ, ಯಾಕೆ ನಮ್ಮ ಧ್ಯಾನದಲ್ಲಿ ಕೂತಾಗ ಮನಸ್ಸು ನಿಲ್ತಾ ಇಲ್ಲ? ಮಹಾಪುರುಷ ಭಕ್ತಿ ಬೆಳೆದಿಲ್ಲ ಅಂತ ತಿಳ್ಕೊಂಬಿಡು ಅಷ್ಟೇ.
ಭಕ್ತಿ ಬೆಳೀತೋ ಮನಸ್ಸು ನಿಲ್ತದೆ, ಭಕ್ತಿ ಬೆಳೆದಿಲ್ಲ ಮನಸ್ಸು ನಿಲ್ಲೋದಿಲ್ಲ. ಅದು ನೇರವಾದ ಉತ್ತರ ಅಷ್ಟೇ, ಅಲ್ಲಿ ಮತ್ತೆ ಸುತ್ತಿ ಬಳಸಿ ಏನೂ ಇಲ್ಲ. ಅದಕ್ಕೆ ಇಂದ್ರಿಯಗಳು ಅನುರಾಗ ಎಲ್ಲಿವರೆಗೂ ಇದು ನಿಂದಿತ ಆಗೋದಿಲ್ಲ ಅಂತಂದರೆ, ಅನುರಾಗ ಬೆಳೆಯೋವರೆಗೂ ನಿಂದಿತ ಆಗೋಲ್ಲ. ಇವನು ಸಂಪೂರ್ಣವಾಗಿ ಅನುರಾಗ ಎಲ್ಲಿ ಕಾಳಿ ಪದದಲ್ಲಿ ಅಥವಾ ಆ ಕಡೆ ಆಚೆ ಸಗುಣವನ್ನು ಬಿಟ್ಟು ನಿರಾಕಾರಕ್ಕೆ ಹೋದಾಗ ನಿರ್ವಿಕಲ್ಪದಲ್ಲಿ ಸಂಪೂರ್ಣ ಅನುರಾಗ ಅವನಿಗೆ. ಆದ್ದರಿಂದ ಅವನಿಗೆ ಅತಿ ನಿಂದಿತ ಇಂದ್ರಿಯರಾಗ್ಬಿಟ್ಟು ಅವನಿಗೆ ಯಾವಾಗಲೂ ಅವನಿಗೆ ಬಿಚ್ಚ ಮನಸ್ಸು ಯಾವುದೂ ಇಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹಿರಿಯರ ಸಾಧುಗಳು, ನಮ್ಮ ಪೂಜ್ಯ ರಂಗನಾಥಾಂಜಿ ಮಾದ ಒಂದೆರಡು ಉದಾಹರಣೆ ಕೊಡ್ತೇನೆ ನೋಡಿ ಇಲ್ಲಿ ನಿಮಗೆ. ಅದು ಪರಮಹಂಸರು ತುಂಬ ಆತ್ಯಂತಿಕ ಸತ್ಯ, ಅದು ಆತ್ಯಂತಿಕ ಭಾಳ ಎತ್ತರ, ತುಂಬ ಕಲ್ಪಿಸ್ಕೊಳ್ಳೋಕೆ ಭಾಳ ಸಮಯ ಬೇಕು, ಜೀರ್ಣಿಸ್ಕೊಳ್ಳೋಕೆ ಒಂದೊಂದು ಅಂಗವೂ ಕೂಡ ತುಂಬ ಸಮಯ ಬೇಕಾಗ್ತದೆ. ಈ ಥರ ಸಾಧುಗಳನ್ನು ನೋಡದೇ ಇದ್ದರೆ ನಮಗೆ ಅರ್ಥವೇ ಆಗೋದಿಲ್ಲ ಇದೆಲ್ಲ. ಇಲ್ಲೇ ಸ್ವಾಮೀಜಿ ಇಲ್ಲೇ ಬರ್ತಿದ್ರಲ್ಲ, ಅವರು ಊಟಕ್ಕೆ ಸರಳರಲ್ಲಿ ಸರಳರು, ಆಹಾರ ವಿಚಾರವಾಗಿ ಪೂಜ್ಯ ರಂಗನಾಥಾಂಜಿ ಮಾರದು ಸರಳರಲ್ಲಿ ಸರಳರು. ಅವ್ರು ಏನು ಊಟ ಮಾಡ್ತಾಯಿದ್ರು ಗೊತ್ತೇನು? ಮಧ್ಯಾಹ್ನ ಮತ್ತು ರಾತ್ರಿ ಕಾಚ್ಕೋಲ, ಬೆಂಗಾಲಿನಲ್ಲಿ ಕಾಚ್ಕೋಲ ಅಂತಾರೆ. ಕಾಚ್ಕೋಲ ಅಂತಂದರೆ ಈ ಬಾಳೆಕಾಯನ್ನು ಬೇಯಿಸಿ ಅದನ್ನು ಪೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕೊಡ್ತಾಯಿದ್ರು ಅಷ್ಟೇ. ಅವ್ರು ಆಹಾರ ತೊಗೊಳ್ತಾ ಇದ್ದಿದ್ದು ಅಷ್ಟೇ, ಕಾಚ್ಕೋಲ. ಬೇರೆ ಏನು ಅವ್ರಿಗೆ 20-25 ವರ್ಷ ಜಗತ್ತೆಲ್ಲ ಸುತ್ತಿ ಹೊಟ್ಟೆ ಸಂಪೂರ್ಣವಾಗಿ ಕೆಟ್ಟೋಗಿತ್ತು. ಯಾರು ಹೊರ ದೇಶದಲ್ಲಿ ನಿಮ್ಗೆ ಭಿಕ್ಷೆ ಕೊಡ್ತಾರೆ? ಭಾರತ ದೇಶದಲ್ಲಿ ಎಷ್ಟೋ ದಕ್ಷಿಣದಲ್ಲಿ ಭಿಕ್ಷೆ ಸಿಗೋದಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಕಡಿಮೆ. ನೀವು ಉತ್ತರ ಭಾರತಕ್ಕೆ ಹೋದರೆ ಭಾಳ ಸಂತೋಷ ಆಗ್ತದೆ, ಯಾಕಂದರೆ ಅಲ್ಲಿ ಕ್ರಮ ಇದೆ, ಸನ್ಯಾಸಿಗಳಿಗೆ ಕ್ರಮ. ದಕ್ಷಿಣ ಭಾರತದಲ್ಲಿ ಕಡಿಮೆ ನಿಮಗೆ, ಅಂದರೆ ನೀವು ಹಾಗೆ ಅನುಭವ ಇಲ್ಲವಲ್ಲ ನಿಮಗೆಲ್ಲ. ಅದು ಈ ಭಾರತ ಬಿಟ್ಟು ಹೊರ ದೇಶಗಳು ಓಡಾಡಬೇಕಾದ್ರೆ ಯಾರು ಕೊಡ್ತಾರೆ ಭಿಕ್ಷೆ? ನಿಮಗೇನು ಆಹಾರ ಸಿಗುತ್ತೋ ಹಾಗೆ ತೊಗೋಬೇಕು. ಹಾಗಾಗಿ ಸಂಪೂರ್ಣ ಅವ್ರಿಗೆ ಆಹಾರದಲ್ಲಿ ಭಾಳ ನಿಯಮ ಸ್ವಾಮೀಜಿ. ಅದಕ್ಕೆ ಆಹಾರ ಇಷ್ಟೇ, ಇದನ್ನು ಬೇಯಿಸಿ ಒಂದು ಪೇಸ್ಟ್ ಮಾಡಿ ಒಂಚೂರು ಉಪ್ಪು ಹಾಕಿ ಕೊಟ್ಬಿಟ್ರೆ ಮುಗಿದೋಯ್ತು. ಸ್ವಾಮೀಜಿ ಮಧ್ಯಾಹ್ನದ ಊಟ ಮುಗಿದು ಹೋಯ್ತು, ಇನ್ನೇನು ತೊಗೊಳ್ತಿರ್ಲಿಲ್ಲ ಅವರು. ಅದಕ್ಕೆ ಈ ಅವರು ಕೂತ್ಕೋಬೇಕಾದ್ರೆ ಅವ್ರ ಚೇರ್ ಮೇಲೆ ಒಂದು ಬೌಲಲ್ಲಿ ಕೊಡ್ತಾಯಿದ್ರು, ಅದು ಸ್ವಲ್ಪ ಸ್ಪೂನಲ್ಲಿ ತೊಗೊಳ್ಳೋರು. ಯಾರಾದರೂ ಹಿರಿಯ ಸಾಧುಗಳು, ಬ್ರಹ್ಮಚಾರಿಗಳು ಯಾರು ಒಳಗಡೆ ಹೋಗೋಂಗಿಲ್ಲ ಅವ್ರು ಊಟ ಮಾಡೋ ಹೊತ್ತಿಗೆ. ಅವ್ರದ್ದು ಕೆಲವು ನಿಯಮಗಳಿದೆ, ಒಬ್ಬೊಬ್ಬರು ಸಾಧುಗಳು ಒಂದೊಂದು ನಿಯಮ. ಯಾರು ಹಿರಿಯ ಸಾಧುಗಳು ಹೋದರೆ ಆ ಸಮಯದಲ್ಲಿ ಮಾತಾಡ್ಬೋದು, ಅವ್ರು ಪಕ್ಕದಲ್ಲಿ ಚೇರಾಗಿ ಕೂರಿಸ್ತಾರೆ, ಸ್ವಾಮೀಜಿಗೆ ಮಾತಾಡ್ತಾ ಇರ್ತಾರೆ. ಆವಾಗ ಒಬ್ಬರು ಸಾಧುಗಳು ಹೋಗಿದ್ದರು, ಹೆಸರೆಲ್ಲ ಕೇಳೋಗಿಲ್ಲ, ಒಬ್ಬರು ಸಾಧುಗಳು ಹೋಗಿದ್ದರು. ಸ್ವಾಮೀಜಿ ಊಟ ಮಾಡೋದು ಇವ್ರು ನೋಡ್ತಾ ಇದ್ದಾರೆ. ಅವ್ರು ಹೇಗೆ ಊಟ ಮಾಡ್ತಾ ಇದ್ದಾರೆ ಅಂದರೆ, ಬಹುಶಃ ತಿನ್ನುತ್ತಿರುವ ಪದಾರ್ಥಕ್ಕಿಂತ ರುಚಿಯಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದು ಪದಾರ್ಥ ಇಲ್ಲ, ಆ ರೀತಿ ಭಾವನೆ. ಹಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಈಟಿಂಗ್ ದಟ್. ಅದಕ್ಕೆ ಅವ್ರೇನು ಅಂದ್ಕೊಂಡ್ರು, ಇಷ್ಟೋ ಏನೋ ಭಾಳ ರುಚಿಯಾದ ತಿಂಡಿ ತಿಂತಿರ್ಬೇಕು ಸ್ವಾಮೀಜಿ. ಅವ್ರಿಗೆ ಗೊತ್ತಿರಲಿಲ್ಲ, ಮೊದಲನೇ ಸಲ ಬಂದಿದ್ದರು, ತುಂಬ ರುಚಿಯಾಗಿರಬೇಕು ಅಂತೇಳಿ ಹೊರಗಡೆ ಬಂದರು. ಅಲ್ಲಿ ಪಕ್ಕದಲ್ಲಿ ಸೇವಕ್ಕೆ ಮಾರಿದ್ರು. ಏನು ಕೊಟ್ಟಿದ್ರು ಸ್ವಾಮೀಜಿ, ಅಷ್ಟೊಂದು ರುಚಿ ಇದ್ದಿದ್ದೆ, ಸ್ವಾಮೀಜಿ ತುಂಬ ಆನಂದದಿಂದ ಊಟ ಮಾಡ್ತಾ ಇದ್ದಾರೆ ಅಂತ. ಅವ್ರು ಕೊಟ್ಟರು ಕೈಗೆ, ಅದೊಂದು ನಾನು ರುಚಿ ನೋಡಿದ್ದೇನೆ. ಅವ್ರ ಕೈಗೆ ಒಂಚೂರು ಹಾಕಿದ್ರು ಸ್ಪೂನ್ನಲ್ಲಿ, ಇವ್ರು ತಿಂದರು. ನಾವು ಅದಕ್ಕೆ ನಿರ್ಗುಣ ನಿರಾಕಾರ ಅಂತ, ಕೆಲವರು ಉಪ್ಪಿಟ್ಟು ಮನೆಯಲ್ಲ ಹಾಗೆ ಮಾಡಿರ್ತಾರೆ, ರುಚಿ ಇಲ್ಲ ಖಾರ ಇಲ್ಲ, ಅದಕ್ಕೆ ನಿರ್ಗುಣ ನಿರಾಕಾರ ಅಂತ ಕರಿತೇವೆ ನಾವು ಕೆಲವು ಟೈಮ್. ಹಾಗಿತ್ತದು. ಅದಕ್ಕೆ ಹೇಳ್ತಾರೆ, ಬಟ್ ಹಿ ಈಸ್ ಟೇಕಿಂಗ್ ವಿತ್ ಸೋ ಮಚ್ ಹ್ಯಾಪಿನೆಸ್, ಸೋ ಮಚ್ ಬ್ಲಿಸ್ಫುಲ್ ಸ್ಟೇಟ್. ಯಾಕೆ? ಇಂದ್ರಿಯ ಅತಿನಿಂದಿತ ಇಂದ್ರಿಯರಾಗೋದು, ಇದ್ರ ಮೇಲೆ ಯಾವ ಆಸಕ್ತಿಯೂ ಇಲ್ಲ, ಹೊಟ್ಟೆಗಾಗಿ ಒಂದಷ್ಟು ಆಹಾರ ಕೊಡ್ತಾಯಿದೆ. ಇದು ನಾವು ನೋಡಿದಂಥ ಸನ್ಯಾಸಿಗಳ ಕತೆ ಹೇಳ್ತಾ ಇದ್ದೆ ನಾನು. ನೀವೇ ನೋಡಿ, ಅದಕ್ಕೆ ಅವ್ರು ಹೇಳ್ತಾ ಇದ್ರು ಸೇವಕು, ಇವತ್ತಲ್ಲ ಪ್ರತಿನಿತ್ಯ ಊಟ ಮಾಡುವುದು ಅವರು ಹಾಗೇನೆ. ನಮಗೆ ಒಂದು ದಿವಸ ಒಂದು ಉಪ್ಪು 364 ದಿವಸ ಅಡುಗೆನಲ್ಲಿ ಸರಿಯಾಗಿದ್ದು, ಒಂದು ದಿವಸ ಇಲ್ಲ ಅಂತಂದು ಎಷ್ಟು ಕಷ್ಟ ಊಟ ಮಾಡಲಿಕ್ಕೆ. ಹಸಿವು ಆಗ್ತಿರುತ್ತೆ, ಆದರೂ ಕೂಡ ಅನ್ನ ಗಂಟ್ಲಿಂದ ಕೆಳಗೆ ಇಳಿಯೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ನಿರಾಹಾರಸ್ಯ ದೇಹಿನಃ ಬಿಟ್ಟು ಬರ್ಬೋದು, ಆದರೆ ಆ ರಸ ಹೋಗೋದಿಲ್ಲ. ಎಲ್ಲಿವರೆಗೆ? ದೇಹೋಪದಿ ಅನುರಾಗ್. ಅದಕ್ಕೆ ಎಷ್ಟು ಚೆನ್ನಾಗಿ ಜೋಡಿಸಿದ ನೋಡಿ ಸ್ವಾಮೀಜಿ. ಆ ಖಂಡನ ಹೇಳ್ತಾನೆ, ನನಗೆ ಒಂದೊಂದು ಸಲ ಓದ್ತಂದು ಎಷ್ಟು ಸ್ವಾರಸ್ಯವಾಗಿ ಹೋಗ್ತಾ ಇರ್ತು ಒಂದು ಅಲೆನಲ್ಲಿ. ಇನ್ನೊಂದು ಘಟನೆ ನೆನಪಾಗ್ತದೆ, ನಮ್ಮ ಗುರುಗಳು ಹೌದಲ್ವಾ, ಇಲ್ಲಿ ಒರಿಸ್ಸಾನಲ್ಲಿ ಸ್ವಾಮೀಜಿ ಯಾವುದೋ ಒಂದು ಕಾರ್ಯಕ್ಕೆ ಅವರು ನಮ್ಮ ಬೇರೆ ಬೇರೆ 4-5 ಸ್ವಾಮಿಗಳು ಒಟ್ಟಿಗೆ ಹೋಗಿದ್ದರು. ಹೋಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ವಾಮೀಜಿಗೆ ಏನೂ ತಿನ್ನಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಹೇಳ್ತಿಲ್ಲ ಹೊಟ್ಟೆ ಸ್ವಲ್ಪ ತೊಂದರೆ. ಹಾಗಾಗಿ ಏನೋ ಒಂದಷ್ಟು ಜ್ಯೂಸು, ಒಂದು ಸ್ವಲ್ಪ ನೀರು ಕುಡಿದಿದ್ದಾರೆ ಅಷ್ಟೇ. ಇಡೀ ದಿವಸ ಪ್ರಯಾಣ ಮಾಡಿದ್ದಾರೆ ಒರಿಸ್ಸಾನಲ್ಲಿ, ಭುವನೇಶ್ವರ್. ಎಲ್ಲ ಪ್ರಯಾಣ ಮಾಡಿ ಭುವನೇಶ್ವರಲ್ಲಿ ಟ್ರೈನ್ ಹತ್ತಬೇಕಾಗಿತ್ತು, ಬೇಲೂರು ಮಠಕ್ಕೆ ಬರಬೇಕಿತ್ತು. ಅವರು ಬೆಳಗ್ಗೆಯಿಂದೆಲ್ಲ ಸುತ್ತಿದ್ದಾರೆ. ಸುಮಾರು ರಾತ್ರಿ 10 ಗಂಟೆಗೆ ಭುವನೇಶ್ವರ್ ಸ್ಟೇಷನ್ಗೆ ಬಂದರು ಸ್ವಾಮೀಜಿ. ಅವ್ರ ಜೊತೆ ಇನ್ನೂ 3-4 ಜನ ಸ್ವಾಮಿಗಳೆಲ್ಲ ಇದ್ದಾರೆ. ಕಾರ್ನಲ್ಲಿ ಅದು ರಿಲೀಫ್ ಕೆಲಸ ಅದು ಇದು ಯಾವುದಕ್ಕೂ ಹೋಗಿದ್ರು ಸ್ವಾಮೀಜಿ. ಪ್ರಯಾಣ ಬೇರೆ, ಆಯಾಸ ಆಗಿದೆ, ಆಹಾರನೂ ತೆಗೆದುಕೊಂಡಿಲ್ಲ ಸ್ವಲ್ಪನೂ ಕೂಡ.
10 ಗಂಟೆಗೆ ಬಂದು ಅಲ್ಲಿ ಸ್ಟೇಷನಲ್ಲಿ ಕೂತಿದ್ರು ಸ್ವಾಮೀಜಿ. ಆಗ ಅಲ್ಲಿ ಸ್ಟೇಷನ್ ಮಾಸ್ಟರ್ಗೆ ಗೊತ್ತಿತ್ತು ಪೂಜ್ಯ ರಂಗನಾಥಾಂಜಿ ಮಹಾರಾಜ್ ಯಾರು ಅಂತ ಅವನಿಗೆ ಪರಿಚಯ ಆಯಿತು. ಅದೃಷ್ಟವಶಾತ್ ಅವನಿಗೂ ಯಾರೋ ಹೇಳಿದ್ರು ರಂಗನಾಥಾಂಜಿ ಮಹಾರಾಜ್ ಸ್ಟೇಷನ್ ಕೂತಿದ್ದಾರೆ ಅಂತ. ಓಡೋಡು ಬಂದ, ಸ್ವಾಮೀಜಿ ಓ ಯು ಹಾಕಮ್ ಐ ಆಮ್ ಸೋ ಮಚ್ ಹ್ಯಾಪಿ. ಅವನೇನು ಮಾಡ್ದ, ಅವನು ಸ್ಟೇಷನ್ ಮಾಸ್ಟರು ಆಫೀಸ್ ಒಳಗಡೆ ಕರ್ಕೊಂಡು ಹೋದ. ಅಕ್ಕಪಕ್ಕ ಪರಿಚಯ ಇದ್ದವ್ರಿಗೆಲ್ಲರಿಗೂ ಸುದ್ದಿ ಹೇಳಿಸೋ ಪೂಜ್ಯ ರಂಗನಾಥಾಂಜಿ ಮಹಾರಾಜ್ ಬಂದಿದ್ದಾರೆ ಅಂತ. 10:30 ಅಷ್ಟೊತ್ತಿಗೆ ಒಂದು 70 ಜನ ಸೇರ್ಕೊಂಡ್ರಲ್ಲಿ. ಈಗ ರಾತ್ರಿ 11 ಗಂಟೆ. ಇಡೀ ದಿವಸ ಅವರು ಊಟ ಮಾಡಿಲ್ಲ, ಇಡೀ ದಿವಸ ಪ್ರಯಾಣ ಮಾಡಿದ್ದಾರೆ. ಇವನು ರಾತ್ರಿ ಸ್ಟೇಷನ್ ಮಾಸ್ಟರ್ ಸೋ ಎಂತೂಸಿಯಾಸ್ಟಿಕ್, ಯಾಕಂದರೆ ಈಸ್ ನೋನ್ ಫಾರ್ ಈಸ್ ಲೆಕ್ಚರ್ಸ್ ಅಲ್ವಾ. ರಂಗನಾಥಾಂಜಿ ಮಹಾರಾಜ್ ಇಸ್ ನೋನ್ ಫಾರ್ ಈಸ್ ಲೆಕ್ಚರ್ಸ್. ಸ್ವಾಮೀಜಿ ಒಂದು ಉಪನ್ಯಾಸ ಮಾಡ್ತೀರಾ? ರಾತ್ರಿ 11 ಗಂಟೆಗೆ. ನಮ್ಮ ಪೂಜ್ಯ ಸ್ಮರಣಾಂಜಿ ಮಹಾರಾಜ್ ಹೇಳಿದ್ದು ನನಗೆ ಘಟನೆ. ವಿತೌಟ್ ಎ ಸೆಕೆಂಡ್ ವರ್ಡ್ ಸ್ವಾಮೀಜಿ ಸ್ಟಾರ್ಟೆಡ್ ಸ್ಪೀಕಿಂಗ್. ಆ ಕ್ಷಣದಲ್ಲೇ ಮಾತಾಡ್ಲಿಕ್ಕೆ ಶುರು. ಈಗ ನಮಗೆ ಯಾರಾದ್ರೂ, ಈಗ ನಾವು ಓಡಾಡ್ತಾ ಇದ್ದೀವಿ, ಈಗ ಗೊತ್ತಾಗ್ತಾ ಇದೆಯಲ್ಲ, ನಮ್ಮ ಶರೀರ ನಮ್ಗೆ ಒಪ್ಪೋದಿಲ್ಲ. ಅದು ನಿದ್ದೆ ಆಗಿಲ್ಲದೆ ಇದ್ರೆ ಉಪನ್ಯಾಸ ಮಾಡಲಿಕ್ಕಾಗಲ್ಲ, ಆಹಾರ ಉಪನ್ಯಾಸ ಮಾಡಲಿಕ್ಕಾಗಲ್ಲ, ಯಾರೋ ಬಂದು ಮಾತಾಡಿಸಿದ್ರು ಉಪನ್ಯಾಸ ಮಾಡಲಿಕ್ಕಾಗಿಲ್ಲ, ಇಡೀ ದಿವಸ ಸಮಯ ಇದ್ದರೂ ಉಪನ್ಯಾಸ ಮಾಡೋಕ್ಕಾಗೋದಿಲ್ಲ. ಬಟ್ ಸ್ವಾಮೀಜಿ ವಾಸ್ ಸೋ ಫ್ರೀ. 3/4 ಗಂಟೆ ಮಾತಾಡಿದ್ದಾರೆ. 11ರಿಂದ 11:15 ಈಗ ಸ್ಪೀಕ್ಸ್ ಮಾತಾಡ್ತಾ ಇದ್ದಾರೆ. ಆಮೇಲೆ ಹೇಳಿದ್ರು ಸ್ವಾಮೀಜಿ ಟ್ರೈನ್ ಬಂತು ಅಂತ ಬ್ಯಾಗ್ ತೊಗೊಂಡು ಹೊರಟರು. ಇಂದ್ರಿಯ ಅನುರಾಗ ಎಲ್ಲಿದೆ? ಅದಕ್ಕೆ ಇದನ್ನು ಸೇರಿಸಿರೋದು. ಸ್ವಾಮೀಜಿ ನೀನೇನೋ ಅತಿನಿಂದಿತ ಆಗಿದೆಯಾ, ಪರಮಹಂಸ ಅತಿನಿಂದಿತ ಇಂದ್ರಿಯ ರಾಗ ಆಗ್ಬಿಟ್ಟಿದ್ದಾನೆ. ಈಗ ಹಣೆ ಬರ ನಮ್ಮದು ತಾನೀಗ, ಅವನು ಅವತಾರ ವರಿಷ್ಠ ಅಂತ ಹೇಳಿ ಆಯಿತು. ಈಗ ನಮ್ಮದೇನು, ಅದಕ್ಕೆ ಅವರು ಸೇರಿಸ್ತಾ ಇದ್ದಾರೆ ದೇಹೋಪದೇ ಅನುರಾಗ. ಇದು ಆದಾಗ ನಮ್ಮ ಇಂದ್ರಿಯದ ಅನುರಾಗ ಅರ್ಥದವನ್ನು ಬಿಟ್ಟು ಈ ವಿಷಯದ ಕಡೆ, ಯಾವುದು ನಮ್ಮ ಅಂತರಂಗದಲ್ಲಿರತಕ್ಕಂಥ ವಿಷಯದತ್ತ ಮನಸ್ಸು ಬರಲಿಕ್ಕೆ ಪ್ರಯಾಣ ಶುರುವಾಗ್ತದೆ ಅಂತ. ಅದಕ್ಕೆ ಈ ಶ್ರೀಮಾತೆ ಶಾರದಾ ದೇವಿಯವರು ಜಯರಾಮ್ ಭಟ್ ಇದ್ದಾಗ ಒಬ್ಬ ಬ್ರಹ್ಮಚಾರಿ ಶ್ರೀಮಾತೆಯವ್ರಿಗೂ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾರೆ, ಯತತೋಪಿ ಹೇ ಕೌಂತೆಯ, ಆ ವಿಚಾರವಾಗಿ ಅಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ. ಮಾತೆಯವ್ರ ಬಳಿ ಬಂದು ಆ ಬ್ರಹ್ಮಚಾರಿ ಒಂದು ಮಾತು ಹೇಳ್ದ, ಅಮ್ಮ ನನ್ನ ಮನಸ್ಸು ನಿರ್ಮಲವಾಗಿದೆ, ಯಾವ ಆಸೆಯೂ ಇಲ್ಲ, ನನ್ನ ಮನಸ್ಸು ಭಾಳ ಶುದ್ಧವಾಗಿದೆ ಅಂತ ಹೇಳ್ದ. ಅದಕ್ಕೆ ಶ್ರೀಮಾತೆಯವ್ರು ಏನು ಹೇಳ್ತಾರೆ ಗೊತ್ತೇನು, ಹಾಗೆ ಹೇಳ್ಬಿಡಪ್ಪ, ಮೋಡ ಅಂದರೆ ಆಕಾಶ ನಿರ್ಮಲವಾಗಿ ಕಾಣ್ತದೆ, ಯಾವಾಗ ಮೋಡ ಸೇರಿ ಮಳೆ ಬರುತ್ತೋ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಪರಂದೃಷ್ಟ ಅನಿವರ್ತತೆ. ಅದಕ್ಕೆ ಕೃಷ್ಣ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾನಲ್ಲಿ. ಶ್ರೀಮಾತೆಯವ್ರನ್ನ ಅದು ಹೇಳಿದ್ದಾರೆ. ನೀನು ಈ ಅದಕ್ಕೆ ನಮ್ಮ ಮನಸ್ಸಿಗೆ ಕೆಲವರೆಲ್ಲ ಹೇಳ್ತಾರಲ್ಲ ಬೋರ್ ಆಗುತ್ತೆ. ಯಾಕಾಗ್ತದೆ? ಅನುರಾಗ ಪೂರ್ತಿ ಆಗಿಲ್ಲ ಅಲ್ಲಿ. ಇದೆಲ್ಲ ಮನಸ್ಸಿನ ಬೇರೆ 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 ಇಂದ್ರಿಯದ ಅನುರಾಗ ಬೇರೆ ಬೇರೆ ರೀತಿಯಾಗಿ ನಮ್ಮ ಒಳಗಡೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ಆಗ್ತದೆ. ಅದಕ್ಕೆ ಶ್ರೀಮಾತೆಯವ್ರು ಹೇಳ್ತಾರೆ, ಮನಸ್ಸಿನ ವಿಚಾರವಾಗಿ ಗೆದ್ದಿದ್ದೀನಿ ಅಂತ ಹೇಳ್ಬೇಡ. ಎಲ್ಲಿವರೆಗೂ? ಆತ್ಮಸಾಕ್ಷಾತ್ಕಾರ ಆಗೋವರೆಗೂ ಸ್ವಲ್ಪ ಸಾತ್ವಿಕ ಭಾವನೆ ಬರ್ತಾ ಇದ್ದಂಗೆ ಒಳಗಡೆ ಆನಂದ ಇರ್ತದೆ. ನೀವೇನೇ ಕದಲಿಸಿದ್ರು ಕೂಡ ಅವನು ಆನಂದದಿಂದ ಇರ್ತಾನೆ. ಹಾಗಂದ ಮಾತ್ರಕ್ಕೆ ಇಂದ್ರಿಯ ನಿಂದಿತ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಶ್ರೀಮಾತೆಯವರು ಎಚ್ಚರ ಹೇಳಿದ್ದಾರೆ, ಬೇಡಪ್ಪ ನೀನು ನಿರ್ಮಲವಾಗಿದೆ ಅಂತ ಹೇಳಕ್ಕೆ ಹೋಗ್ಬೇಡಪ್ಪ. ಯಾಕಂದರೆ ಮೋಡ ಯಾವಾಗ ಬೇಕಾದ್ರೂ ಸೇರ್ಕೋಬೋದು, ಮಳೆ ಯಾವಾಗ ಬೇಕಾದ್ರೂ ಬರ್ಬೋದು. ಆದ್ದರಿಂದ ನೀನು ಪರಂದೃಷ್ಟ ನಿವರ್ತತೆ ಅದನ್ನು ನೋಡುವವರೆಗೂ ನೀನು ಹೇಳಕ್ಕೆ ಹೋಗಬೇಡ. ಇಲ್ಲ ಅಂತ ಹೇಳಬೇಕು ಅಂತಿದ್ರೆ ಹೀಗೆ ಹೇಳ್ಬೋದು, ಭಗವಂತನ ಇಚ್ಛೆಯಿಂದ ಇವತ್ತು ನನ್ನ ಮನಸ್ಸು ಶುದ್ಧವಾಗಿದೆ, ನಾಳೆ ಗೊತ್ತಿಲ್ಲ. ಭಗವಂತನ ಇಚ್ಛೆಯಿಂದ ಬೇಕಾದ್ರೆ ನಾನು ಶುದ್ಧನಾಗಿರ್ತೇನೆ ಅಂತ ಶ್ರದ್ಧೆ ಹೇಳ್ಬೋದು. ಆದರೆ ನಾನು ನಿರ್ಮಲವಾಗಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ಹೋಗಬೇಡ. ಈ ಶ್ರೀರಾಮಕೃಷ್ಣ ಒಂದು ಭಾಳ ಸ್ವಾರಸ್ಯವಾಗಿ ವಚನದಲ್ಲಿ ಒಂದು ಕತೆ ಹೇಳಿದಾರಲ್ಲ, ನೀವು ಓದೋರಿಗೆಲ್ಲ ನೆನಪಿರುತ್ತೆ. ಏನು ಹೇಳಿ, ಒಂದು ಜಿಂಕೆ ತನ್ನ ಮರಿಗಳಿಗೆ ಕತೆ ಹೇಳ್ತಿರ್ತಲ್ಲ, ಏನು ಹೇಳ್ತೆ, ಎಷ್ಟು ಅದ್ಭುತವಾದ ಕೊಂಬು ನಂದು, ಎಷ್ಟು ಸುಂದರವಾಗಿದೆ ನನ್ನ ಕೊಂಬು, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಯಾವ ಹುಲಿ ಬಂದ್ರೇನು, ಯಾವ ಸಿಂಹ ಬಂದ್ರೇನು, ಏನು ಚಿರತೆ ಬಂದ್ರೇನು ಎಲ್ಲವನ್ನೂ ಸಾಯಿಸಬಲ್ಲೆ ಅಂತ ಜಂಬ ಕೊಚ್ಕೊಳ್ತಾ ಇರುತ್ತೆ ಆ ಜಿಂಕೆ. ಅಷ್ಟೊಂದಿಗೆ ಎಲ್ಲೋ, ಅದಕ್ಕೆ ಶ್ರೀರಾಮಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾರೆ, ಎಲ್ಲೋ ದೂರದಲ್ಲಿ ಅಂತೆ, ಹತ್ತಿರದಲ್ಲ ಅದು, ಎಲ್ಲೋ ದೂರದಲ್ಲಿ ಬೇಟೆ ನಾಯಿ ಕೂಗಿ ಶಬ್ದ. ಅಷ್ಟೊತ್ತಿಗೆ ಮರಿ ನೋಡೋದ್ರೊಳಗೆ ಅಲ್ಲಿಲ್ಲ, ಆ ಜಿಂಕೆ ಅಮ್ಮನೋ ಅಪ್ಪನೋ ಇಲ್ಲವೇ ಇಲ್ಲ, ಓಡಿ ಹೋಗಿಬಿಟ್ಟಿದೆ, ಎಷ್ಟೋ ಮೈಲಿಗಟ್ಟಲೆ ಓಡೋಗಿದೆಯಂತೆ. ಆಮೇಲೆ ಇವರು ಹುಡ್ಕೊಂಡು ಬರ್ತಾವೆ, ಎಲ್ಲಿ ಮರಿ ಎಲ್ಲೋ ಹೋದ್ಬೋದು ಅಂತ. ತುಂಬ ದೂರ ಹೋದ್ಮೇಲೆ ಹೇಳ್ತಾ, ಎಲ್ಲಿ ಹೋದೆ ನೀನು ಅಂತ. ಇಲ್ಲ, ಅದೇನೋ ಬೇಟೆ ನಾಯಿ ಶಬ್ದ ಕೇಳ್ತಲ್ಲ. ಓ, ಮತ್ತು ಯಾಕೆ ಓಡಬೇಕಿತ್ತು? ನೀನೇ ಈಗ ಹೇಳಿದ ಹುಲಿ ಸಿಂಹ ಚಿರತೆ ಎಲ್ಲವನ್ನೂ ನೀನು ಕೊಂಬಿನಿಂದ ನೀನು ಸಾಯಿಸಬಲ್ಲೆ ಅಂತ. ಇಲ್ಲಪ್ಪ, ಅದು ಯಾಕೋ ಗೊತ್ತಿಲ್ಲ, ಆ ನಾಯಿ ಶಬ್ದ ಕೇಳ್ತಾ ಇದ್ದಂಗೆ ನನ್ನ ಇಂದ್ರಿಯಗಳೆಲ್ಲ ಬಲ ಹೊಟ್ಟೋಯ್ತು, ನನಗೆ ಓಡಿ ಹೋಗ್ಬಿಟ್ಟೆ ಅಂತ. ಇದು ಯತತೋ ಹೇಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ ಇಂದ್ರಿಯಾಣಿ ಹರಂತಿ ಪ್ರಸಭಂ ಮನಃ.
ಅದು ಎಷ್ಟೇ ಯತತಃ ಆದರೂ ಕೂಡ ಅದರ ಸಂಸ್ಕಾರ ಒಳಗಡೆ ಇದೆ. ಅದಕ್ಕೆ ಹೇಳ್ತಾರೆ, ಈ ಜನ್ಮಾಂತರಗಳು ಹೋದಾಗ ಅದಕ್ಕೆ ಮಂತ್ರದೀಕ್ಷೆ ತೆಗೆದುಕೊಂಡ್ಬಿಡ್ಬೇಕು. ಈ ಕರ್ಮದೊಂದಿಗೆ ಮಂತ್ರವೂ ಹೋಗ್ತದೆ ಅಂತ ಹೇಳ್ತಾರೆ. ಕೆಲವರು ಕೇಳಿದ್ದೇನೆ, ಇದಕ್ಕೆ ನನಗೆ ಬೇರೆ ರೀತಿ ಗೊತ್ತಿಲ್ಲ, ಬಟ್ ಸ್ವಾಮಿಗಳು ಒಬ್ಬರು ತಮ್ಮ ಅಭಿಪ್ರಾಯ ಹೇಳಿದ್ರಿ. ಈಗ ಯಾವ ರೀತಿ ಸಂಸ್ಕಾರಗಳು ಬರ್ತವೋ, ಮಂತ್ರ ಜಪವನ್ನು ನಾವು ಸ್ವೀಕಾರ ಮಾಡಿದರೆ ಆ ಮಂತ್ರದ ಸಂಸ್ಕಾರವೂ ಕೂಡ ಜೊತೆಗೆ, ಯಾಕಂದ್ರೆ ಅದು ಒಂದು ಸಂಸ್ಕಾರ ತನ್ನ ಮನಸ್ಸಿಗೆ ಮಂತ್ರದ ಸಂಸ್ಕಾರ ಕೊಟ್ಟಿದ್ದೇವೆ, ಭಗವನ್ ನಾಮದ ಸಂಸ್ಕಾರ ಕೊಟ್ಟಿದ್ದೇವೆ. ಆದ್ದರಿಂದ ಜನ್ಮಾಂತರಕ್ಕೆ ಆ ಮಂತ್ರ ನಾಮ ಮಾಡಿದಂಥ ಸಂಸ್ಕಾರ ಕೂಡ ಕ್ಯಾರಿ ಓವರ್, ಅದು ಜೊತೆಗೆ ಬರ್ತದೆ. ಅದಕ್ಕೆ ಇದು ಅಲ್ಲಿವರೆಗೂ ಈ ಇಂದ್ರಿಯಗಳು ಬಾಧಿಸಲ್ಪಡುತ್ತದೆ. ಅದಕ್ಕೆ ಅತಿ ನಿಂದಿತ ಇಂದ್ರಿಯ ರಾಗ ಅಂತ ಹೇಳೋದಕ್ಕೆ ಅವನು ಮೊದಲನೇ ಹಂತದಲ್ಲಿ, ಪ್ರಾರಂಭ ಹಂತದಲ್ಲಿ ವಂಚಿಸುವುದು ಅಂತ ಹೇಳಿದ್ರೆ ಮೋಸ ಮಾಡೋದು ಅಂತ. ನಮ್ಮ ಇಂದ್ರಿಯಗಳು ಮೋಸ ಮಾಡಬೇಕಾದ್ರೆ ಪ್ರಾರಂಭ. ತ್ಯಾಗ ಯಾವಾಗ ಆಗ್ತದೆ? ಅದಕ್ಕೆ ವಂಚಿಸುವುದು ಒಂದು ಹಂತ, ಪ್ರಾರಂಭದ ಹಂತದಲ್ಲಿ ವಂಚನೆ ಮಾಡುವುದು ಮೋಸ. ಎರಡನೇ ಹಂತದಲ್ಲಿ ತ್ಯಾಗ ಆಗ್ತದೆ. ಯಾವಾಗ ಅನುರಾಗ ಉಂಟಾಗ್ತದೋ ಅವಾಗ ವಿರಾಗ ತಾನಾಗೆ ಬರ್ತದಲ್ಲ. ಅಲ್ಲಿ ಬೆಳೆಸ್ಕೊಳ್ಳೋದು ಅಂತೇನಿಲ್ಲ, ಬಿಡೋದು ಅಂತೇನಿಲ್ಲ, ಎಲ್ಲವೂ ನನ್ನ ಅದಕ್ಕೆ ಟು ಹೋಲ್ಡ್ ಇಷ್ಟು ಆ್ಯಸ್ ಗುಡ್ ಆ್ಯಸ್ ಇದು ಪ್ರೇ. ಇವಳು ಹೇಳ್ತಾಳಲ್ಲ, ನಿವೇತ ಇಂಟ್ರಡಕ್ಷನ್ ಟು ಕಂಪ್ಲೀಟ್ ವರ್ಸಸ್ ಸ್ವಾಮಿ ವಿವೇಕಾನಂದ ಮೊದಲನೇ ಪುಟದಲ್ಲೇ ಹೇಳ್ತಾಳು, ಏನು ಯಾವ ಒಂದು ಹಂತದಲ್ಲಿ ಪ್ರಾರ್ಥನೆ ಮಾಡ್ತಾನೋ ಹಾಗೆ ಕರ್ಮ ಮಾಡುವುದು ಈಸ್ ಆ್ಯಸ್ ಗುಡ್ ಆ್ಯಸ್ ಪ್ರೇ. ಯಾವುದು ಹಿಡ್ಕೋಬೇಕು ಅಂತೀವೋ ಬಿಟ್ಟದ್ದು ಹಿಡ್ಕೊಳ್ಳೋದು ಇವೆರಡು ಒಂದೇ. ಏನು ಚೆನ್ನಾಗಿ ಇಂಟ್ರೊಡಕ್ಷನ್ ಬರ್ತೀಯ ನಿವೇತ. ಆ ಹಂತಕ್ಕೆ ಹೋದ್ಮೇಲೆ ಅದು ತ್ಯಾಗ ತಾನಾಗೆ ಅಂತದೆ. ಆದರೆ ಪ್ರಾರಂಭ ಹಂತದಲ್ಲಿ ವಂಚನೆ, ಅದನ್ನು ಮೋಸಗೊಳಿಸಬೇಕು. ಈಗ ಎರಡನೇ ಸಾಲಿನಲ್ಲಿ ತ್ಯಾಗೀಶ್ವರ ಹೇ ನರವರ ದೇಹೋಪದೆ ಅನುರಾಗ್. ತ್ಯಾಗೀಶ್ವರ, ಈಗ ಶ್ರೀರಾಮಕೃಷ್ಣಕ್ಕೆ ಅದು ಹೇಳಿ ಅದು ಅಷ್ಟೇ 2-3 ಅರ್ಥದಲ್ಲಿ ನಾವು ತ್ಯಾಗೀಶ್ವರ ಅಂತ ಅರ್ಥ ಮಾಡ್ಕೋಬೇಕು. ನೀವು ಬೇಲೂರು ಮಠಕ್ಕೆ ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ಹೋಗಿದ್ದೀರಿ. ಅಲ್ಲಿ ಈ ಶ್ರೀರಾಮಕೃಷ್ಣರ ವೇದಿ ಯಾವುದೊಂದು ಪೀಠದ ಮೇಲೆ ಕೂರಿಸಿದ್ದೀವೋ ಅದು ಶಿವನ ಡಮರು ರೀತಿಯಲ್ಲಿ ಇದೆ. ಅದು ಯಾಕೆ? ಶಿವ ಗಜಚರ್ಮಾಂಬರ ಸ್ಮಶಾನವಾಸಿ ಅಂದ್ರೇನು? ತ್ಯಾಗದ ಪ್ರತೀಕ, ತ್ಯಾಗಕ್ಕೆ ಈಶ್ವರ ಶಿವ. ಆದ್ದರಿಂದ ಅವನ ಪ್ರತೀಕ ಯಾವುದು? ಡಮರು. ಅದು ಅಲ್ಲಿ ವೇದಿಯಾಗಿ ಮಾಡಿದ್ದಾರೆ. ಅಂದರೆ ಪೀಠ, ಅವರು ವೇದಿ ಅಂತ ಹೇಳ್ತಾರೆ, ನಾವು ಪೀಠ ಅಂತೀವಿ. ಅದರ ಮೇಲೆ 1000 ಸಹಸ್ರದಳ ಪದ್ಮ, ಅದರ ಮೇಲೆ ಪರಮಹಂಸರು ಕೂತಿರುವಂಥದ್ದು. ಅದರಿಂದ ಆ ಪೀಠದ ಮೇಲೆ ತ್ಯಾಗೀಶ್ವರ, ಆದ್ದರಿಂದ ಆ ಪೀಠದ ಮೇಲೆ ಶ್ರೀರಾಮಕೃಷ್ಣರನ್ನ ಕೂರಿಸಿದ್ದಾರೆ. ಮೊದಲನೇ ಹಂತ ಸಾಧಾರಣವಾದ ನಾವೇನು ತ್ಯಾಗೀಶ್ವರ ಅಂದರೆ ನಾವೇನು ಅಂತಿಸ್ಕೊಳ್ತೀವಿ? ಬಿಡುವುದು, ಹೊತ್ತಾನೆ, ತ್ಯಾಗ ಮಾಡುವುದು. ಅದಕ್ಕೆ ಉದಾಹರಣೆ ಹೇಳೋದಾದರೆ, ಅವನು ಮಹೇಂದ್ರನಾಥ್ ಪಾಲ್ ದಕ್ಷಿಣೇಶ್ವರಕ್ಕೆ ಬಂದಿರ್ತಾನೆ. ಶ್ರೀರಾಮಕೃಷ್ಣ ಏನೋ ಸ್ವಲ್ಪ ಅನಾರೋಗ್ಯ ಆಗಿರುತ್ತೆ ಪರಮಹಂಸರಿಗೆ. ಲಾಟು ಇರ್ತಾನೆ, ರಾಮ್ಲಾಲ ಇರ್ತಾನೆ. ಮಹೇಂದ್ರನಾಥ್ ಪಾಲ್ ಔಷಧಿ ಕೊಡಲಿಕ್ಕೆ ಬಂದ ದಕ್ಷಿಣೇಶ್ವರಕ್ಕೆ. ಪರಮಹಂಸರಿಗೆ ಔಷಧಿ ಕೊಟ್ಟಾಯಿತು. ಕೊಟ್ಟ ಮೇಲೆ ಏನಾಯಿತು? ಹೋಗೋ ಹೊತ್ತಿಗೆ ಏನು ಮಾಡ್ದ ಅವನು ಮಹೇಂದ್ರನಾಥ್ ಪಾಲು? ಅವನು ಹೇಳ್ದ, ರಾಮ್ಲಾಲ್ ಹತ್ರ ಮಾತಾಡ್ತಾನೆ. ಪರಮಹಂಸರಿಗೆ ಗೊತ್ತಿಲ್ಲ, ರಾಮ್ಲಾಲ್ ಹತ್ರ ಮಾತಾಡ್ತಾ ಇದ್ರು. ರಾಮ್ಲಾಲ್ಗೆ ಹೇಳ್ದ, ಇದೊಂದು 5 ರೂಪಾಯಿ ಇಟ್ಕೊಂಡಿಲ್ಲಪ್ಪ, ಪರಮಹಂಸರಿಗೆ ಏನಕ್ಕಾದರೂ ಉಪಯೋಗಿಸ್ಕೊ ಅಂತ ಹೇಳಿ ರಾಮ್ಲಾಲ್ ಕಾಲಿಗೆ 5 ರೂಪಾಯಿ ಕೊಟ್ಟು ಹೊಟ್ಟೋದ ಮಹೇಂದ್ರನಾಥ. ಹೋದು ಮಹೇಂದ್ರನಾಥ್ ಗುಪ್ತಾ ಅಲ್ಲ, ಪಾಲ್, PAUL. ಹೋಗಿ ಆಯಿತು. ಪರಮಹಂಸರಿಗೆ ಅಷ್ಟಾಗಿ ಇದ್ರ ವಿಚಾರ ಗೊತ್ತಿಲ್ಲ. ಅವ್ರೇನು ಮಾಡಿದ್ರು? ರಾತ್ರಿ ಮಲ್ಕೊಂಡ್ರು. ಅವ್ರು ಮಲಗಿದ್ದು ಭಾಳ ಅಲ್ಪ ಅಂತ ಇಟ್ಕೊಂಡು, ಮಲಗ್ತಿದ್ದು ಭಾಳ ಕಡಿಮೆ. ಮಲಗಿದ್ದಾರೆ. ಮಲಗಿದ ಮೇಲೆ ರಾತ್ರಿ 12 ಆಯಿತು, 12:15 ಆಯಿತು, 1 ಗಂಟೆ ಆಯಿತು. ಪರಮಹಂಸರಿಗೆ ನಿದ್ದೆ ಬರ್ತಾಯಿಲ್ಲ. ಗಾಳಿ ಯಾರು ಬೀಸ್ತಾ ಇದ್ದಾರೆ? ಲಾಟು ಗಾಳಿ ಬೀಸ್ತಾ ಇದ್ದಾನೆ ಜೊತೆಗೆ ಪರಮಹಂಸರಿಗೆ. ಅವಾಗ ಅವ್ರಿಗೆ ಪರಮಹಂಸ ಕೇಳ್ತಾರೆ, ಯಾಕೆ ಇವತ್ತು ಇದು ಘೂಮ್ ಹೊಚ್ಚೇನಕೇನೋ ನಿದ್ದೆ ಯಾಕೆ ಬರ್ತಾ ಇಲ್ಲ ಇವತ್ತು? ನನಗೆ ಸ್ವಲ್ಪ ನಿದ್ದೆನೇ ಬರ್ತಾ ಇಲ್ಲ. ಶಾಲಾ ಹೋಗಿ ಕಿಚು ಕೊರಚೆ, ಇದು ಇಂಗ್ಲೀಷಲ್ಲಿ ರಾಸ್ಕಲ್ ಅಂತ ತರ್ಜುಮೆ ಮಾಡ್ತಾರೆ. ಅದಕ್ಕೆ ಅವನು ಏನೋ ಮಾಡಿದ್ದಾನೆ, ರಾಮ್ಲಾಲ ಏನೋ ಹೆಚ್ಚು ಕಡಿಮೆ ಮಾಡಿದ್ದಾನೆ, ಕರಿ ಅಂತ. ಈಗ ನೋಡಿ, ಅದಕ್ಕೆ ಮಹಾಪುರುಷರಿಗೆ ಯಾವಾಗ ಮನಸ್ಸು ಬರ್ತೋ ಅವಾಗ ಎದ್ದು ಹೋಗ್ಬೇಕಾಗ್ತದೆ. ನಿದ್ದೆ ಮಾಡಬೇಕು ಅಂತ ಇಲ್ಲ ಪ್ರಶ್ನೆ. ರಾಮ್ಲಾಲ್ ರಾತ್ರಿ 1 ಗಂಟೆಗೆ ಹೋಗಿ ಲಾಟು ಎಬ್ಬಿಸ್ಕೊಂಬರ್ತಾನೆ. ಅವ್ರು ಕೇಳ್ತಾರೆ, ಏನು ಮಾಡಿದೆ ನೀನು? ಮಹೇಂದ್ರನಾಥ್ ಏನು ಕೊಟ್ಟ ನಿನಗೆ? ಮಹಾಶಯರೇ 5 ರೂಪಾಯಿ ಕೊಟ್ಟ. ಯಾರಿಗೆ? ನನ್ನ ಹೆಸರಿಗಿಟ್ಟ. ಈ ಕ್ಷಣ ಹೋಗಿ ಕೊಟ್ಬಿಡ್ಬಾ. ರಾತ್ರಿ 1 ಗಂಟೆಗೆ ಲಾಟು ಮತ್ತು ರಾಮ್ಲಾಲ ಇಬ್ಬರು, ದೋಣಿ ಸಿಗೋದಿಲ್ಲ. ಸುತ್ತ ಹಾಕೊಂಡು ರಾತ್ರಿ ಯಾವ ದೋಣಿ ಸಿಗುತ್ತೆ? ಗಂಗಾ ನದಿಲಿ ಅಂತ ನಡ್ಕೊಂಡು ಕುದುರೆ ಗಾಡಿ ಎಲ್ಲೋ ಸಿಕ್ಕಿದ್ರೆ ಅರ್ಧಂಬರ್ಧ ಮಾಡಿ ಅವನು ಅರ್ಧ ರಾತ್ರಿ ಮಹೇಂದ್ರನಾಥನ್ ಎಪ್ಸಿ ಬಾಗಿಲು ತಟ್ಟಿ ಎಪ್ಸಿ 5 ರೂಪಾಯಿ ತೊಗೊಳಪ್ಪ ಮಹಾಶಯ ಅಂತ ಕೊಟ್ಟು ವಾಪಸ್ ಬಂದು. ಇದು ತ್ಯಾಗ. ಯಾವುದು? ಬಾಹ್ಯವಾದ ತ್ಯಾಗೀಶ್ವರ. ಆದರೆ ಇನ್ನೊಂದು, ಇದು
ನಮ್ಮಂಥವ್ರಿಗೆ ಅನ್ವಯ ಮಾಡ್ಕೋಬೇಕಾಗ್ತದೆ. ಆದರೆ ಪರಮಹಂಸರಿಗೆ ಇನ್ನೊಂದು ರೀತಿ ಅನ್ವಯ ಮಾಡುವುದು ಯಾವುದು ರೀತಿಯಲ್ಲಿ, ಯಾವುದು ಸೀಮಿತವೋ ಅದು ಅನಂತವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಅನಂತವೋ ಅದು ಮಾತ್ರ ಶಾಶ್ವತವಾದ ಸುಖ. ನ ಭೂಮೋ, ಈ ಯಾವುದು ಭೂಮವೋ ಅದು ಆತ್ಯಂತಿಕವಾದದ್ದು. ಪರಮಹಂಸಗೆ ಯಾವುದು ಶಾಂತವಾದದ್ದು ತಮ್ಮ ಬಳಿಗಿರಬಾರ್ದು. ಅದಕ್ಕೆ ಉದಾಹರಣೆಗೆ ಪರಮಹಂಸ ಏನು ಬರುತ್ತೆ, ಯಾವತ್ತೂ ಶರ್ಟಿನ ಗುಂಡಿ ಪರಮಹಂಸಕ್ಕೆ ಹಾಕ್ಕೊಳಕ್ಕೆ ಆಗ್ತಾ ಇರಲಿ, ಬೇರೆಯವ್ರು ಹಾಕ್ತಾಯಿದ್ರು. ಪರಮಹಂಸ ಶರ್ಟ್ ಹಾಕೊಳ್ಳೋರು ಅಷ್ಟೇ, ಗುಂಡಿ ಬೇರೆಯವ್ರು ಹಾಕ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ. ಅರ್ಥವೇ ಆಗೋದಿಲ್ಲ ನಮಗೆ. ನಮ್ಮ ಬಾಲಕ ಸಂಘದಲ್ಲಿ 8-10ನೇ ಕ್ಲಾಸ್ ಓದಿದ್ರೆ ನಮಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ, ವಯಸ್ಸಾಗ್ಬೇಕು ತಾನೆ ಸ್ವಲ್ಪ. ಆಮೇಲೆ ಇನ್ನೊಂದು ಸ್ವಾರಸ್ಯ ಏನು, ಪರಮಹಂಸರು ಮಂಚದ ಒಳಗಡೆ ಕೂತ್ಕೊಂಡು ಸೊಳ್ಳೆ ಪರದೆ ಬಿಟ್ಟರೆ ಅದನ್ನು ಮಂಚದ ಕೆಳಗೆ ಸೇರಿಸಬಾರ್ದು. ಪರಮಹಂಸಗಿಲ್ಲ. ಇಟ್ಸ್ ಆಲ್ ಇಂಡಿಕೇಟ್ ಸಮ್ ಲಿಮಿಟೇಷನ್. ಅವ್ರು ಅದಕ್ಕೆ ಪರಮಹಂಸರದ್ದು ಹಾಗೆ ಬಿಟ್ಟಿರ್ಬೇಕು, ಇಳಿ ಬಿಟ್ಟಿರ್ಬೇಕು. ಸೊಳ್ಳೆ ಪರದೆ ಸೊಳ್ಳೆ ಒಳಗೆ ಹೋಗ್ಬೋದು, ಅದು ಸೊಳ್ಳೆ ಪರದೆ ಟಕ್ ಅದನ್ನು ಸೇರ್ಸೋಕ್ಕಾಗಲ್ಲ. ಯಾಕೆ, ಸೀಮಿತತೆ ಆಗೋದು. ಪರಮಹಂಸಗೆ ಯಾವುದೋ ಒಂದರೊಳಗೆ ಇನ್ನೊಂದು ಹೋಗೋದು ಆಗೋದಿಲ್ಲ. ಯಾಕೆ, ಒಂದು ತ್ಯಾಗೀಶ್ವರ. ಯಾವುದಕ್ಕೆ ಈಶ್ವರ, ಜಗತ್ತಿಗೆ ಒಡೆಯ. ಇಡೀ ಜಗತ್ತು ಅದಕ್ಕೆ ಹೇಳಿದ ಭಾವಮುಖೇ ಥಾಕ್. ಆ ಭಾವಮುಖದಲ್ಲಿದ್ದಾಗ ಅವನಿಗೆ ಎಲ್ಲರೊಂದಿಗೂ ತನ್ನೊಂದಿಗೆ ಆಗಿರ್ತದೆ. ಯಾವುದನ್ನು ಬಿಡುವುದು, ಯಾವುದನ್ನು ಹಿಡ್ಕೊಳ್ಳುವುದು. ಶರೀರ ಭಾವನೆ ಇದ್ದು ಬಾಹ್ಯಜ್ಞಾನ ಉಂಟಾಗಿ ಬಾಲವತ್ ಅವಸ್ಥೆಯಲ್ಲಿದ್ದಾಗ ಯಾವುದ ಜಗತ್ತಿನ ಒಂದು ಲೇಷವೂ ತನ್ನದಾಗಬಾರದು, ಅದು ತ್ಯಾಗೀಶ್ವರ. ಆದರೆ ಅವನು ಭಾವಮುಖದಲ್ಲಿದ್ದಾಗ ಜಗತ್ತಿನ ಎಲ್ಲ ವಸ್ತುವು ತನ್ನದು. ಆದ್ದರಿಂದ ಬಿಡುವುದೂ ಇಲ್ಲ, ಹಿಡಿದುಕೊಳ್ಳುವುದಿಲ್ಲ. ಅದಕ್ಕೆ ಪರಮಹಂಸರದು ಎಲ್ಲ ರೀತಿಯಾಗೂ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನೋಡಿ, ಅವನು ಆ ಹಂತಕ್ಕೆ ಹೋಗ್ತಾ ಇದ್ದಾಗ ಇದರಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಅವ್ರ ಜೀವನದಲ್ಲಿ. ಅವನು ತೋತಾಪರಿ ಬಂದು ನಿರ್ವಿಕಲ್ಪ ಸಮಾಧಿಯನ್ನು ಕೊಡ್ತೇನೆ, ನಿನಗೆ ಅದ್ವೈತ ಸಾಧನೆ ಮಾಡು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಬರ್ತಲ್ಲಿ ಘಟನೆ. ಪರಮಹಂಸರು ಕಾಳಿಮೂರ್ತಿ ಸಗುಣ ಬರ್ತಾ ಇದೆ ಅಲ್ಲಿ, ಅದು ಕೂಡ ಸೀಮಿತತೆ. ಅನಂತತೆಯ ಒಂದು ಬಿಂದು ಇಲ್ಲಿ ಮುಂದೆ ಇದೆಯಲ್ಲ, ನೋಡೋಣ ಸಾಧ್ಯ ಆಗುತ್ತೆ. ಓಂ ರೀ ಮೃದಮ್ ಇದೆಯಲ್ಲ, ಅಲ್ಲಿ ಮೊದಲು ಓಂಕಾರವನ್ನು ಕೊಟ್ಟಿದ್ದಾರೆ, ಆಮೇಲೆ ಶಕ್ತಿ ಬೀಜವನ್ನು ಕೊಟ್ಟಿದ್ದಾರೆ, ಆಮೇಲೆ ಋತಂ ಬರ್ತದೆ. ಅಲ್ಲಿ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಶೇಷ ತಲ್ಪ ಸುಖ ನಿದ್ರಿತ ರಾಮ. ಶೇಷ ತಲ್ಪ ಫಸ್ಟು ಶುದ್ಧ ಬ್ರಹ್ಮನಾಗಿರ್ತಾನೆ, ಅಲ್ಲಿ ಯಾವ ಆಕಾರವೂ ಇಲ್ಲ, ರೂಪವೂ ಇಲ್ಲ, ಚಿಂತನೆ ಇಲ್ಲ. ಆಮೇಲೆ ಅವನು ಶೇಷ ತಲ್ಪನಾದ ಮೇಲೆ ರಾಮ ಬರುವುದು. ರಾಮ ಬರೋಕ್ಕಿಂತ 2 ಹಂತ ಆ ಕಡೆಗಿದೆ. ಶೇಷ ತಲ್ಪನಾಗಿರಬೇಕು, ಎಲ್ಲ ಕರ್ಮಗಳ ಶೇಷ ಆದಿಶೇಷ, ಅದರ ಮೇಲೆ ಮಲಗಿರುವುದು ವಿಷ್ಣು. ಅದು ಎಲ್ಲಿಂದ ಬಂದದು, ಅದು ನಿರ್ಗುಣ ನಿರಾಕಾರದಿಂದನಾದ ಶುದ್ಧ ಬ್ರಹ್ಮನಿಂದ ಬಂದಿರುವುದು. ಆದ್ದರಿಂದ ಈ ಪರಮಹಂಸರನ್ನು ಅಲ್ಲಿಂದನೇ ಬಂದಿರುವುದು. ಇದು ಅಲ್ಲಿಗೆ ಜೋಡಿಸ್ಕೋಬೇಕು. ಆದ್ದರಿಂದಲೇ ಇಲ್ಲಿ ತ್ಯಾಗೀಶ್ವರ ಅಂತ ಹೇಳಿದಾಗ ಪರಮಹಂಸರು ಆ ಸಗುಣವನ್ನು ಕತ್ತರಿಸ್ಬೇಕು. ಅದಕ್ಕೆ ಹೇಳ್ತಾರ, ಕಾಳಿಮೂರ್ತಿ ಆನಂದಿತಳಾದ ಆ ಕಣ್ಣು ಬಂದಾಗಲೂ ಕೂಡ ಅವರು ಒಂದು ಜ್ಞಾನ ಖಡ್ಗದಿಂದ ಕತ್ತರಿಸಿದ್ರಂತೆ. ಕಾಳಿಯನ್ನು ಕತ್ತರಿಸಿ, ಇದು ರಾಜಯೋಗ ಸಾಧ್ಯ ಆದರೆ ಮುಂದೆ ಹೇಳ್ತೇನೆ ನೋಡೋಣ, ಗೊತ್ತಿಲ್ಲ. ರಾಜಯೋಗದಲ್ಲಿ ಇದರ ಸಗುಣ ಸಮಾಧಿ ಬಗ್ಗೆ, ಸಬೀಜ ಸಮಾಧಿ ಬಗ್ಗೆ ವರ್ಣನೆ ಮಾಡ್ತಾರೆ. ಆನಂದದಿಂದ ಮನಸ್ಸು ನಿಲ್ತಾ ಅಲ್ಲಿ ಮೇಲಕ್ಕೆ ಹೋಗೋಕ್ಕೆ ಇಚ್ಛಾಶಕ್ತಿ ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಆ ಸೀಮಿತತೆಯನ್ನು, ಯಾವ ಸೀಮಿತತೆಯೂ ಅವನಿಗೆ ಬೇಕಿಲ್ಲ. ಆದ್ದರಿಂದ ಆ ಸಗುಣ ಕಾಳಿಯನ್ನೂ ಕತ್ತರಿಸಿ ಅಲ್ಲಿಂದ ಮತ್ತೆ ಆ ನಿರ್ಗುಣ ನಿರಾಕಾರದ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾನೆ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಇನ್ನೊಂದನ್ನು ನಾವು ಗಮನಿಸಬೇಕು. ಈ ಸೀಮಿತತೆ ಯಾವ್ದು ಅವ್ರಿಗೆ ಸಾಧನಾವಸ್ಥೆಯಲ್ಲಿ ಯಾವುದು ಸೀಮಿತ ಅನಿಸುತ್ತೋ ಆ ಕ್ಷಣದಲ್ಲಿ ತ್ಯಾಗ ಮಾಡ್ತಾರೆ. ವಿ ಟೇಕ್ ಟೈಮ್ ಟು ಥಿಂಕ್. ಬಟ್ ಅವನಿಗೆ ಆ ಕ್ಷಣಕ್ಕಾಗ್ತದೆ. ಜನ್ವಾರ ಇದೊಂದು ಜಾತಿ ಸಂಕೇತ ಪಕ್ಕಕ್ಕೆ ಇಟ್ಟ. ಯಾವಾಗ ಪೂಜೆ ಮಾಡಬೇಕಾರಲ್ಲ, ಪಂಚವಟಿಗೆ ಹೋದಾಗ. ಬಟ್ಟೆ ಇದೊಂದು ಲಿಂಗ ಭೇದವನ್ನು ತರ್ತದೆ. ನಾನು ಪುರುಷ ಸ್ತ್ರೀ, ನನಗೆ ಲಜ್ಜೆ, ಇದನ್ನು ಬಿಡಬೇಕು. ಬಟ್ಟೆಯನ್ನು ಪಕ್ಕಕ್ಕಿಟ್ಟ. ಹೃದಯರಾಮ ನೋಡಿ ಹೇಳ್ತಾನೆ, ಏನು ಮಾವ ನೀನು ಬ್ರಾಹ್ಮಣನಾಗಿ ಜನ್ವಾರ ಪಕ್ಕಕ್ಕಿಡುವುದೇ? ನಾವೇನು ಮಾಡ್ತೀವಿ, ನಮ್ಮ ಪೂರ್ವಾಶ್ರಮದಲ್ಲೆಲ್ಲ ಜನ್ವಾರ ಹಾಗೆ ಶರ್ಟಿಂದ ಹಾಕೋತ್ತೆ ಹೊತ್ತಿಗೆ ಏನು ಮಾಡಬೇಕು, ಆಚಮನ ಮಾಡಿ ಮತ್ತೆ ಗಾಯತ್ರಿ ಮಾಡಿ ಅದು ಇನ್ನೊಂದು ಹೊಸ ಜನ್ವಾರ ಹಾಕ್ಕೊಂಡು ಅರ್ಶನ ಮಾಡಿಕೊಂಡು ಅದಕ್ಕೆ ಮತ್ತೆ ಹಾಕೋಬೇಕು, ಈ ಕ್ರಮ. ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ, ಅದಕ್ಕೆ ಹೃದಯ ಮಾಡ್ತಾರೆ, ಏನು ಮಾವ ನೀ ಜಾತಿ ಸಂಕೇತ ಬ್ರಾಹ್ಮಣತ್ವ ಬಿಡ್ತಾ ಇದೆಯಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವುದು ಪರಮಾತ್ಮನ ಕಾಣಲಿಕ್ಕೆ ಯಾವುದೇ ಅಡ್ಡಿ ಅನಿಸುತ್ತೋ ಅದನ್ನೆಲ್ಲ ಪಕ್ಕಕ್ಕಿಡ್ತೇನೆ ನಾನು. ಈ ರೀತಿಯಲ್ಲಿ ತ್ಯಾಗೀಶ್ವರ. ಬಟ್ ಆ ಕಡೆ ಹೋದ್ಮೇಲೆ ಬಿಡುವುದು ಏನು, ಹಿಡ್ಕೊಳ್ಳೋದೇನು, ಭಾವಮುಖ. ಏನು ಚೆನ್ನಾಗಿದೆ ಭಾವಮುಖ. ಅದು ಮೇಲ್ಗಡೆ ಇರ್ತಾನೆ. ಯಾರು ಯಾವ ಭಾವಕ್ಕೋ ಅಲ್ಲಿಗೆ ಬಂದು ಜೊತೆಗೆ ಮಾತಾಡಿಸ್ತಾನೆ.
ಮತ್ತೆ ಅಲ್ಲಿಗೆ ಮೇಲಕ್ಕೆ ಹೋಗ್ತಾನೆ. ಇನ್ಯಾರೋ ಬಂದು ಭಕ್ತ ಅಲ್ಲಿಗೆ ಬರ್ತಾನೆ, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ತಾನೆ. ಭಾವಮುಖ ಅಂದರೆ ಅದನ್ನೇ ಬೇರೆ ರೀತಿಗೆ ಧ್ಯಾನಿಸ್ಬೇಕು ಭಾವಮುಖನ. ಆದ್ದರಿಂದ ಪರಮಹಂಸರು ಇನ್ನೊಂದು ವಿಚಾರ ಇದು ಜೊತೆಗೆ ಸೇರಿಸ್ಕೋಬೇಕು. ಏನು ಅಂದರೆ, ಈಗ ವಿವೇಕಾನಂದರು ಏನು ಹೇಳ್ತಾರೆ ಇಲ್ಲಿ, ಅವತಾರಗಳು ಅಂದರೆ ಹೇಗಿರ್ತಾರೆ. ಈ ಸಾಧಾರಣವಾದ ವ್ಯಕ್ತಿ ಪ್ರತಿಯೊಬ್ಬನೂ ಕೂಡ ಮುಕ್ತಿಗೆ ಹೋಗ್ತಾನೆ. ಪರಮಹಂಸರು ಹೇಳಿದ್ದಾರೆ, ಸ್ವಾಮೀಜಿ ಹೇಳ್ತಾರೆ, ಉಪನಿಷತ್ತು ಹೇಳ್ತದೆ, ಪ್ರತಿಯೊಬ್ಬ ಮಾನವನು ಹುಟ್ಟಿದವನು ಸಾಕ್ಷಾತ್ಕಾರವನ್ನು ಪಡೆಯಲೇಬೇಕು. ಆದ್ದರಿಂದ ವಿವೇಕಾನಂದ ಹೇಳ್ತಾರೆ, ಹಾಗಾದರೆ ಯಾಕೆ ನಾವು ತೊಳಲಾಟ, ಸನ್ಯಾಸ, ತ್ಯಾಗ, ವೈರಾಗ್ಯ ಬೇಕು? ಎಲ್ಲರೂ ಮುಕ್ತಿಗೆ ಹೋಗೋದಿಲ್ಲ, ಅದು ಪಾಡಿಗೆ ಆಗಲಿ, ಕೊನೆಗೆ ಹೋಗ್ತೀವೋ ಇಲ್ವೋ? ಆದ್ದರಿಂದ ಸ್ವಾಮೀಜಿನೇ ಪ್ರಶ್ನೆ ಮಾಡ್ತಾರೆ. ಕಂಪ್ಲೀಟರ್ಸಲ್ಲಿ ಪೂರ್ವ ಪಕ್ಷಿಯಾಗಿ ಪ್ರಶ್ನೆ ಮಾಡ್ತಾರೆ, ಉತ್ತರ ಅವರೇ ಕೊಡ್ತಾರೆ. 50,000 1,00,000 ಜನ್ಮ ಕಾಯೋ ಬದಲು ಈ ಜನ್ಮದಲ್ಲೇ ಯಾಕೆ ಮಾಡ್ಕೋಬಾರ್ದು? ಅಫ್ಕೋರ್ಸ್ ಯು ಅಟೈನ್ ಆಫ್ಟರ್ 1 lakh, ಸಪೋಸ್ ಫಾರ್ ಲಾಜಿಕಲ್ ಸೇಕ್ 1,00,000 ಜನ್ಮ ಆದ್ಮೇಲೆ ಮುಕ್ತಿ ಸಿಗ್ತದೆ ಅಂತಾದ್ಮೇಲೆ ಯಾಕೆ ಗೊತ್ತಿದ್ದು ಈಗಲೇ ಯಾಕೆ ಪ್ರಯತ್ನ ಮಾಡಿ ಬಿಟ್ಕೊಂಡ್ಬಿಡ್ಬೋದಲ್ಲ? ಆದ್ದರಿಂದ ಸಾಧಾರಣ ವ್ಯಕ್ತಿಗಳು ಲಕ್ಷಾಂತರ ಜನ್ಮದಲ್ಲಿ ಏನೊಂದು ಎವಲ್ಯೂಷನರಿ ಪ್ರೋಸೆಸ್ ಬೆಳವಣಿಗೆಯನ್ನು ಪಡೆಯುತ್ತಾರೋ, ಒಬ್ಬ ಅವತಾರ ತನ್ನ ಜೀವನದಲ್ಲಿ ಒಂದೇ ಜನ್ಮದಲ್ಲಿ ಅಷ್ಟನ್ನು ಬೆಳೆಸ್ತಾನೆ. 1,00,000 ಜನ್ಮ ಇಲ್ಲಿ ಈ ತ್ಯಾಗ ಸಂಪೂರ್ಣವಾಗಿ ಬರಬೇಕಂದ್ರೆ ಪರಮಹಂಸರ ಪದ ಉಪಯೋಗಿಸ್ಬೇಕು ಅಂತಂದರೆ ವ್ಯಾಕುಲತೆ ಉಂಟಾಗಬೇಕು, ಆ ತೀವ್ರತೆ ಬರಬೇಕು. ಆ ತೀವ್ರತೆ ಬರದೇ ಇದ್ದರೆ ಇದು ಯಾವುದೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ತೀವ್ರತೆ ನಮ್ಮಂಥ ಸಾಧಾರಣ ವ್ಯಕ್ತಿಗೆ ಬರಬೇಕು ಅಂತಂದರೆ ಒಂದು 50,000 1,00,000 ಜನ್ಮ ಬೇಕಾಗ್ತದೆ. ಆ 1,00,000 ಜನ್ಮವನ್ನು ಇವನು ಒಂದು ಜನ್ಮದಲ್ಲಿ ಮುಗಿಸಿ, ಇವನೇನು 12 ವರ್ಷ, ಆ 12 ವರ್ಷದಲ್ಲಿ ಒಮ್ಮೆಲೆ ದಾಟಿಬಿಡ್ತಾನೆ. ಅದಕ್ಕೆ ನಮ್ಮಂಥವರ ಜೀವನದಲ್ಲಿ ಈ ಹೋರಾಟ ಎನ್ನುವುದು ಜನ್ಮಾಂತರಗಳು. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಅಯ್ಯೋ ನಿಮ್ದು 18 ತಿಂಗಳು 1 ವರ್ಷಕ್ಕೆ ನಿಮ್ದೆಲ್ಲ. ಪರಮಹಂಸ ನಮ್ಮಂಥವ್ರು ನೋಡೇ ಹೇಳಿತ್ತು, 12 ತಿಂಗಳು ಮುಗಿಯೋದಿಲ್ಲ 1 ವರ್ಷ, 13 ತಿಂಗಳು 18 ತಿಂಗಳಾಗ್ತದೆ. ಯಾಕೆ? ಆ ತೀವ್ರತೆ ಇಲ್ವಲ್ಲ. ವಿ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಸ್ಟ್ರಗಲಿಂಗ್. ಯಾಕೆ? ದಟ್ ಇಂಟೆನ್ಸಿಟಿ ಈಸ್ ನಾಟ್ ದೇರ್. ಇಲ್ಲಿ ಈ ಯಾರು ಸ್ವಾಮೀಜಿ ಹೇಳ್ತಾ ಇದ್ದಾರಲ್ಲ, 1,00,000 ಜನ್ಮ ಒಂದು ಜನ್ಮದಲ್ಲಿ ಆಗ್ತದೆ. ಅದಕ್ಕೆ ಆಧುನಿಕ ಯುಗದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಯಾವ ರೀತಿ ಉದಾಹರಣೆ ಕೊಡ್ತಾರೆ ಗೊತ್ತೇನು? ಈಗ ನಾವು ಮಾನವ ಬೆಳೆದು ಬಂದ ಹಾದಿ ಹೇಗೆ, ಮೊದಲು ಪ್ರಾಣಿಯ ಅವಸ್ಥೆಯಿಂದ ಇವತ್ತಿನ ಸೋಕಾಲ್ಡ್ ಸುಸಂಸ್ಕೃತ ವ್ಯಕ್ತಿಯಾಗಿದ್ದಾನೆ. ಈ ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಅವನು ಹಿಂದಿನ ಎವಲ್ಯೂಷನರಿ ಪ್ರೋಸೆಸ್ನಲ್ಲಿ ಬೆಳವಣಿಗೆ ಹಂತದಲ್ಲಿ ಪ್ರಾಣಿಯಾಗಿ ಜೀವನವನ್ನು ನಡೆಸ್ತಾ ಇದ್ದ. ಯಾವ ರೀತಿ? ಕಲ್ಲು ಇದನ್ನು ಇಟ್ಕೊಂಡು ಪ್ರಾಣಿಗಳನ್ನು ಸಾಯಿಸಿ ಬೇಯಿಸಲು ಬರದೆ ಹಸಿಯಾಗಿ ತಿಂದು ಬೆಳೆದವನು. ಶುಚಿತ್ವ ಅಶುಚಿತ್ವದ ಕಲ್ಪನೆಗೆ ಮಾನವನಿಗಿರಲಿಲ್ಲ. ಹಾಗಿದ್ದ ಪಕ್ಷದಲ್ಲಿ ಇವತ್ತಿನ ನನ್ನ ಜನ್ಮದಲ್ಲಿ ಅದು ಪ್ರತಿಬಿಂಬಿಸಲ್ಪಡುತ್ತಿದೆಯೇ? ಹೌದು. ಯಾವ ರೀತಿ? ನನ್ನ 1 ಅಥವಾ 2 ವರ್ಷದ ಬಾಲ್ಯದಲ್ಲಿ ನನ್ನ ಹೋಲ್ ಎವಲ್ಯೂಷನರಿ ಪ್ರೋಸೆಸ್ಸನ್ನು ನಾನು ಪ್ರತಿಬಿಂಬಿಸ್ತೇನೆ. ಇವತ್ತಿನ ಎವಲ್ಯೂಷನರಿ ಪ್ರೋಸೆಸ್ ಆಫ್ ಸೈನ್ಸ್ ಸೇಸ್ ದಿಸ್. ಹೇಗೆ ಅಂತಂದರೆ, ಈಗ 1 ವರ್ಷದ ಮಗು, ಈ ತಾಯಿಗೆ ಕಷ್ಟ, ಮಗುವಿಗೆ ಎಂದೂ ಕಷ್ಟ ಇಲ್ಲ. ಯಾಕೆ? 1 ಮಾಡ್ಕೊಳ್ತದೆ, 2 ಮಾಡ್ಕೊಳ್ತದೆ, ಮತ್ತು ಅದ್ರ ಮೇಲೆ ಆಟ ಆಡ್ತಾ ಇರ್ತದೆ. ನೀವು ಅದೇ ಕೈಗೆ ಏನಾದರೂ ಆಶ್ರಮದ ಪ್ರಸಾದ ಕೊಟ್ಟರೆ ಹಾಗೆ ತಿಂತದೆ. ಅಮ್ಮ ಹೇಳಿ ಬಟ್ಟೆ ಬಿಚ್ಚಿ ತೊಳೆದು ಶುಚಿಗೊಳಿಸಬೇಕು, ಅದಕ್ಕೆ ಕಲ್ಪನೆಯೇ ಇಲ್ಲ. 1 ಲೋಟ ನೀರಿನಲ್ಲಿ 1 ಜಿರಳೆ ಬಿದ್ದಿದೆ. ಇದೆಲ್ಲ ಎಕ್ಸ್ಪೆರಿಮೆಂಟ್ ಇದೆ, BBC ಎಕ್ಸ್ಪೆರಿಮೆಂಟ್ ಇದೆ. 1 ಲೋಟ ನೀರಿನಲ್ಲಿ 1 ಜಿರಳೆ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಆ ಜಿರಳೆ ಹಾಕಿ ಆ ಮಗುವಿಗೆ ಕೊಡಿ, ಅದಕ್ಕೆ ಅಶುಚಿತ ಕಲ್ಪನೆಯಲ್ಲಿ ನೀರು ಕುಡಿತದೆ. ಅದೇ 3ನೇ ವಯಸ್ಸು ದಾಟಿದಂಥ ಮಗುವಿಗೆ ಕೊಟ್ಟರೆ ಅದು ವಾಂತಿ ಮಾಡ್ಕೊಳ್ತದೆ. ಗಲೀಜು, ಅಶುಚಿತ್ವ ಏನಾಗಿದೆ? ಅದಕ್ಕೆ ಸೈನ್ಸ್ ಏನು ಹೇಳ್ತದೆ? ಏನು ಎವಲ್ಯೂಷನರಿ ಪ್ರೋಸೆಸ್ ಆ ಪ್ರಾಣಿಯ ಜೀವನದಿಂದ ಮಾನವನಾಗಿ ಇವತ್ತಿನ ಮಾನವನಾಗಿ ಬೆಳೆದಿದ್ದಾನೋ, ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, 1 side is the amoeba and the last side is the Buddha. Involution and evolution process ಸ್ವಾಮೀಜಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮೀಜಿ. ಎವಲ್ಯೂಷನ್ ವಿ ನೋ, ಸ್ವಾಮೀಜಿ ಕಾಂಟ್ರಿಬ್ಯೂಟೆಡ್ ಇನ್ವಲ್ಯೂಷನ್. ಆದ್ದರಿಂದ ಈ ಹಂತದಲ್ಲಿ ಹೋಗಬೇಕಾದ್ರೆ ಆ ಪ್ರಾಣಿ ಹಂತವನ್ನು ಮನುಷ್ಯ ಬಾಲ್ಯ ಜೀವನದಲ್ಲಿ ದಾಟುತ್ತಾನೆ. ಶುಚಿತ್ವ ಅಶುಚಿತ್ವ ಗೊತ್ತಿಲ್ಲ, ಯಾಕೆ? ಆ ಮಾನವ ಮುಂಚೆ ಹಾಗೆ ಇದ್ದಂತೆ. ಇಲ್ಲಿ ಅವತಾರ ಹೇಗೆ ತೋರಿಸ್ತಾ ಇದ್ದಾನೆ? ಇಡೀ ದ ಹೋಲ್ ಕಾಸ್ಮಾಸ್, ಈ ಇಡೀ ಜಗತ್ತಿನಲ್ಲಿರ್ತ ಆ ಮಾನವನ ಸಂಪೂರ್ಣ ವ್ಯಕ್ತಿತ್ವದ ಇಡೀ ಹಾದಿಯನ್ನು ತನ್ನ ಜೀವನದಲ್ಲಿ ಯಾವ ಮಟ್ಟದ ವ್ಯಾಕುಲತೆ ಇರಬೇಕು. ಅದಕ್ಕೆ ತ್ಯಾಗ ಮಾಡಿದ ಹಂತದಲ್ಲೇ ತ್ಯಾಗ ಆಗ್ತದೆ. ದಟ್ ವೆರಿ ಮೂಮೆಂಟ್
ನಮಗೆ ಇವತ್ತು ಹೋರಾಡ್ತೇವೆ, ನಾಳೆ ಆಗ್ಬೋದು ಅಂತ ಕಲ್ಪಿಸ್ಕೊಳ್ತೇವೆ. ಹೊತ್ತಾನೆ ಇವತ್ತು ಜಪ ಮಾಡಿದ್ದೇವೆ, ಯಾಕೆ ನಾಳೆ ಸಾಕ್ಷಾತ್ಕಾರ ಆಗುತ್ತೆ, ಈಗ ಅಂತಿಲ್ಲ ನಮಗೂ. ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣ ಯಾಕೆ ತ್ಯಾಗೀಶ್ವರ ಅಂತ ಹೇಳ್ತಾ ಇದ್ದಾನೆ ಹೇಳಿದಲ್ಲ, ಇದು ಒಂದೊಂದು ನಾನು ಹೇಳಿದೆ, ಇದು ಸೂಚನೆ ಮಾತ್ರ. ಇದು ಮುಂದೆ ನಾವು ನಮ್ಮ ರೀತಿಯಾಗಿ ಬೆಳೆಸ್ಕೋಬೇಕಿದ್ದಾನೆ. ಇಲ್ಲಿ ತ್ಯಾಗೀಶ್ವರ ಅಂದರೆ ಆ ಹಂತದಲ್ಲೇ ಅವನು ಸಂಪೂರ್ಣವಾಗಿ ಆ ವ್ಯಾಕುಲತೆಯನ್ನು ಇಟ್ಕೊಂಡು ಆ ಹಂತದಲ್ಲೇ ಎಲ್ಲವನ್ನೂ ಬಿಡ್ತಾನೆ. ಅದಕ್ಕೆ ಬಾಹ್ಯವಾದ ತ್ಯಾಗವನ್ನು ಮಾತ್ರ ಕಲ್ಪಿಸ್ಕೊಳ್ಳಿ ಪರಮಹಂಸರು. ಅದಕ್ಕೆ ಹೇಳಿದೆ ಮೊದಲನೇ ಉದಾಹರಣೆ, ಅದು 5 ರೂಪಾಯಿ, ಅದು ಮೊದಲನೇ ಹಂತಕ್ಕೆ ಮುಗಿದೋಯ್ತು. ಎಲ್ಲ ಹಂತಕ್ಕೂ ಅದನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಒಂದೊಂದೇ ಹಂತಕ್ಕೆ ಹೋಗ್ತಾ ಇದ್ದಂಗೆ ಮನಸ್ಸು ಸೂಕ್ಷ್ಮ ಆಗ್ತಾ ಇದ್ದಂಗೆ ಬೇರೆ ಬೇರೆ ರೀತಿಯಾದ ಆಸೆಗಳನ್ನು ಮನಸ್ಸು ಕೊಡ್ತಾ ಹೋಗ್ತದೆ. ಶಾರದಾಂಜಿ ಸುಮ್ಮನೆ ಉದಾಹರಣೆ ಕೊಡೋದಾದರೆ, ಶಾರದಾಂಜಿ ಮಹಾರಾಜು ಉದ್ಬೋಧನಲ್ಲಿ ಇದ್ದಾಗ, ಅವ್ರು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಬೇಲೂರು ಮಠದಲ್ಲಿ ಒಬ್ಬರು ಸ್ವಾಮಿಗಳಿದ್ದರು. ಅವ್ರಿಗೆ ಏನು ಹೇಳಿದ್ರು ಅಂತಂದರೆ, ಬಂಗಾಳದ ಬೇರೆ ಜಾಗದಲ್ಲಿ ರಿಲೀಫ್ ಕೆಲಸ ಕಳಿಸಿದ್ರು ಅವ್ರನ್ನ, ಪರಿಹಾರ. ಅವ್ರು ಹೋಗಿ ಬಹಳ ಅದ್ಭುತವಾಗಿ ಕರ್ಮ ಮಾಡ್ತಾಯಿದ್ರು. ಎಷ್ಟು ಅದ್ಭುತವಾದ ಕರ್ಮ ಮಾಡ್ತಾಯಿದ್ರು ಪರಿಹಾರ ಕಾರ್ಯವನ್ನು, ರಿಲೀಫ್ ವರ್ಕ್ ಅಂತಂದರೆ ಇಡೀ ಬಂಗಾಳದಲ್ಲಿ ಅವ್ರ ಹೆಸರು ಕೇಳಲ್ಪಡ್ತಾ ಇತ್ತು, ಆ ಸ್ವಾಮಿಗಳ ಹೆಸರು ಕೇಳಲ್ಪಡ್ತಾ ಇತ್ತು. ಏನು ಕೆಲಸ ಮಾಡ್ತಾರೆ, ಏನು ಸೇವೆ ಮಾಡ್ತಾ ಇದ್ದಾರೆ. ಈ ಸುದ್ದಿಯನ್ನು ಪತ್ರದಲ್ಲಿ ಬರೆದು ಶಾರದಾಂಜಿ ಕಳಿಸ್ತಾರೆ ಅವರು. ಶಾರದಾಂಜಿ ಉದ್ಬೋಧನಲ್ಲಿ ಕೂತವ್ರು ಏನು ಹೇಳ್ತಾರೆ ಗೊತ್ತೇನೋ, ಆ ಪತ್ರ ನೋಡಿದ ತಕ್ಷಣ ಅವರು ಒಂದು ಮರು ಉತ್ತರ ಕಳಿಸ್ತಾರೆ. ಯು ಲೀವ್ ದಟ್ ವರ್ಕ್ ಆ್ಯಂಡ್ ಕಮ್ ಇಮಿಡಿಯೇಟ್ಲಿ ಟು ಉದ್ಬೋಧನ್. ಈ ಕ್ಷಣದಲ್ಲೇ ನೀನು ಉದ್ಬೋಧನಿಗೆ ಬಾ. ಪ್ರೇಮೇಶಾಂಧ್ರು ಇದ್ದರು ಆ ಸಂದರ್ಭದಲ್ಲಿ. ಪ್ರೇಮೇಶಾಂಧ್ರದ್ದು ಇನ್ನೊಂದು ಘಟನೆ ಇದೆ ಸರ್ಗಾಚಿಯಲ್ಲಿ. ಬಂದು ಇವ್ರಿಗೆ ಆಶ್ಚರ್ಯ ಆಯಿತು, ಇಷ್ಟೆಲ್ಲ ಕೆಲಸ ನಡೀತಿದೆ, ನೀವು ಯಾಕೆ ಬರಬೇಕು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ ಬಾ ನೀನು. ಅವರು ಪುನಃ ಬಂದರು. ಶಾರದಾಂಜಿ ಹೇಳಿದ ಮೇಲೆ ಬಂದರು. ಆಮೇಲೆ ಶಾರದಾಂಜಿ ಏನು ಮಾತಾಡಲೇ ಇಲ್ಲ. ಸುಮ್ಮನೆ ನನ್ನೊಂದಿಗೆ ಒಂದಷ್ಟು 2-3 ತಿಂಗಳು ನನ್ನ ಜೊತೆಗೆ ಇಲ್ಲೇ ಇರು, ಯಾವ ಕರ್ಮವೂ ಇಲ್ಲ. ಶಾರದಾಂಜಿಗೆ ಸಣ್ಣ ಪುಟ್ಟ ಸೇವಾ ಕಾರ್ಯ ಮಾಡಿಕೊಂಡು 1-2-3 ತಿಂಗಳು ಅಲ್ಲೇ ಇದ್ದರು. ಆಮೇಲೆ ಶಾರದಾಂಜಿ ಹೇಳ್ತಾರೆ, ನಿನ್ನ ಒಳಗಡೆ ನಾನು ಸೇವೆ ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಬೆಳೀತಾ ಇತ್ತು, ಅದನ್ನು ತೆಗಿಲಿಕ್ಕೆ ನಾನು ಇಲ್ಲಿ ಕರೆದಿದ್ದು. ಅದಕ್ಕೆ ವೀರೇಶ್ವರಾನಂದಜಿ ಮಹಾರಾಜ್ ತಮ್ಮ ಟಾಕ್ಸ್ನಲ್ಲಿ ನೀವು ಕೇಳಿದ್ರೆ ಮುಂಚೆ, ನಾನು ಕೇಳಿಲ್ಲ ಆದರೆ ಓದಿದ್ದೇನೆ, ಅವರು ತುಂಬ ಸಲ ಒತ್ತಿ ಹೇಳ್ತಾ ಇದ್ದಾರೆ. ನಮ್ಮಂಥ ಸನ್ಯಾಸಿಗಳಿಗೆ ಅವರು ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಎಲ್ಲ ಮಾತುಗಳನ್ನ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲ ಟಾಕ್ಸ್ ರೆಕಾರ್ಡಿಂಗ್ಸ್ ಇದೆ, ಕ್ಯಾಸೆಟ್ಸ್ ಇದೆ, ಈಗ CD ಮಾಡಿದ್ದಾರೆ ಅಫ್ಕೋರ್ಸ್. ಪ್ರತಿಯೊಂದು ಹಂತದಲ್ಲೂ ಅವ್ರು ಹೇಳ್ತಾ ಇದ್ದಾರೆ, ನೀವೆಲ್ಲ ನೆನಪಿಟ್ಕೋಬೇಕು, ನೀವೆಲ್ಲ ಸನ್ಯಾಸಿಗಳಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವುದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಸೇವೆಗಾಗಿ ನೀವು ಸೇವೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅಂದರೆ ಏನು, ನಾನು ಸೇವೆ ಮಾಡಬೇಕು ಅದಕ್ಕಾಗಿ ಕಳಿಸಿದ್ದಾರೆ, ಇಲ್ಲ. It is only a means, the end is God realization. You have to remember all this. ವೀರೇಶ್ವರನ ತುಂಬ ಸಲ ಒತ್ತಿದ್ದಾರೆ. ನಾನು ಏನೇ ಮಾಡ್ತಾ ಇದ್ರು ಕೂಡ ಎಲ್ಲವೂ ಕೂಡ ಒಂದು ಹಾದಿ. ಯಾಕೆ, ಆ ಆತ್ಯಂತಿಕವಾದ ಕೃಷ್ಣನ, ಪರಮಾತ್ಮನ, ಶ್ರೀರಾಮಕೃಷ್ಣನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಅದು ಅಡ್ಡಿ ಬಂತು ಅಂತಂದರೆ ತ್ಯಾಗ. ಯಾಕೆ ಅವನು ತ್ಯಾಗೀಶ್ವರನ್ ಮಾಡಿ ತೋರಿಸಿದ, ಆ ಹಂತದಲ್ಲೇ ಬಿಡಬೇಕದು. ಮತ್ತೆ ನಾಳೆ ಅಂತಿಲ್ಲ, ಯಾಕೆ ಇಂದ್ರಿಯರಾಗ ಪ್ರಬಲವಾಗಿದೆ, ಮತ್ತೆ ಎಳಿತದದು. ಯತತೋ ಹೆಪಿಕವಂತೆ ಹುಷಾರಾಗಿರಬೇಕು. ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣದು ಈ ವ್ಯಾಕುಲತೆಯ ಸೂಚನೆ ಇದ್ದರೆ ಮಾತ್ರ ಅವನು ತ್ಯಾಗೀಶ್ವರ ಆಗ್ಲಿಕ್ಕೆ ಸಾಧ್ಯ. ಅವನು ಆ ತೀವ್ರತೆ ಇರೋದ್ರಿಂದ, ಇಂಟೆನ್ಸಿಟಿ, ಅವನು ತ್ಯಾಗೀಶ್ವರ. ನಮ್ಮ ಹಂತಗಳಿಗೆ ಇದನ್ನು ದೇಹೋಪದೆ ಅನುರಾಗ ಮಾಡಿಕೊಂಡು ಆ ತ್ಯಾಗೀಶ್ವರನ ಬಳಿಗೆ ಹೋಗಬೇಕು. ಆಗ ನನ್ನ ತ್ಯಾಗ ಪೂರ್ಣವಾಗ್ತದೆ. ಈಗ ನರವರ ಅಂತ ಹೇಳಿದ್ದಾರೆ ಇಲ್ಲಿ. ಇನ್ನೊಂದು ತ್ಯಾಗೀಶ್ವರ, ಹೇ ನರವರ ಅಂದರೆ ನರಶ್ರೇಷ್ಠ. ಇದು ನಿಮಗೊಂದು ಉದಾಹರಣೆ ಗೊತ್ತೇ ಇದೆ. ಅಂದರೆ ಏನು ಹೇಳಿ, ಈ ಶ್ರೀರಾಮಕೃಷ್ಣರು ಶರೀರ ಬಿಡೋ ಆ ಸಂದರ್ಭದಲ್ಲಿ ಈ ಅಯೋಧ್ಯನಲ್ಲಿ ಒಬ್ಬ ರಾಮಾಯತ ಸಾಧು ಇರ್ತಾನಲ್ಲ, ಓದಿರ್ತೀರಿ ನೀವು. ರಾಮಾಯತ ಸಾಧು ಅಂದರೆ ಈ ಶ್ರೀರಾಮನನ್ನು, ಬಾಲರಾಮನನ್ನು ಅವರು ಇಷ್ಟದೈವವಾಗಿ ಸ್ವೀಕರಿಸಿಕೊಂಡು ಸನ್ಯಾಸ ಕ್ರಮವನ್ನು ಇಟ್ಕೊಂಡವರು ರಾಮಾಯತ ಸಾಧುಗಳು. ಅವ್ರದ್ದು ಎಲ್ಲ ಭಾಳ ಚೆನ್ನಾಗಿದೆ. ರಾಮಾಯತ ಸಾಧುಗಳು ಕೆಲವರೆಲ್ಲ ಹರಿದ್ವಾರಲ್ಲಿ ಅವ್ರು ಏನು ಮಾಡಿದ್ದಾರೆ ಗೊತ್ತೇನು, ಅವ್ರಿಗೆ ಅವ್ರ ಗುರುಗಳು ಹೇಳಿದ್ದಿಷ್ಟೇ ಅವ್ರಿಗೆ, ನೀವು ಅಂದರೆ ಈ ಭಿಕ್ಷೆ ಮೇಲೆ ಹೋದರೆ ಕೆಲವು ಅನುಭವಗಳು ಬರ್ತವೆ. ಅವ್ರು ಏನು ಮಾಡ್ತಾರೆ, ಯಾರೇ ಸಾಧುಗಳು ತಮ್ಮ ಕುಟೀರದ ಮುಂದೆ, ರಾಮಾಯತ ಸಾಧುಗಳು ಕುಟೀರದ ಮುಂದೆ, ಕೆಲವರು ಉತ್ತರಾಖಂಡಲ್ಲಿ ಹೋಗ್ತಾ ಇದ್ದರೆ, ಬಾಬಾ ಕಿಚು ಖಾಯಿಂಗೆ ಕ್ಯಾ, ನೀವು ಹೋಗ್ತಾ ಇದ್ದರೆ ಅವ್ರಿಗೆ ಕೇಳೋದು ಅಷ್ಟೇ,
ಕಿಚು ಖಾಯಂಗೆ ಕ್ಯಾ, ಅದು 3 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರ್ಬೋದು. ಸಾಧುಗಳಿಗೆ ಮುಖ್ಯವಾಗಿ, ಗೃಹಸ್ಥಾಶ್ರಮಿಗಳು ಸಾಧುಗಳಿಗೆ ಅವ್ರು ಕೇಳ್ತಾರೆ. ಆಮೇಲೆ ಅವರು ಏನು ಇಲ್ಲದೆ ನೀವು ಹೌದು ಕುಚ್ ಖಾಯ್ ನಹಿ ಭಿಕ್ಷೆ ಮಿಲ ನಹಿ ಅಂತ ಹೇಳಿದರೆ ಸ್ವಲ್ಪ ರೊಟ್ಟಿನೋ ಆಲೂಗಡ್ಡೆ ಬೇಯಿಸಿರ್ತಾರೆ, ಒಂದು 10 ನಿಮಿಷದಲ್ಲಿ ಹಿಟ್ಟು ರೆಡಿ ಇರ್ತದೆ, 1-2 ರೋಟಿಯನ್ನು ಮಾಡಿ ಕೊಡ್ತಾರೆ ನಿಮಗೆ. ಏನು ನಿಮ್ಮ ಸಾಧನೆ ಕ್ರಮ ಏನು ಅಂತಂದರೆ ಅವ್ರು ಹೇಳ್ತಾರೆ, ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದೇನು, ಬೆಳಗ್ಗೆ ಎದ್ದ ತಕ್ಷಣ ರಾಮನ ಕೆಲವು ಉಪಾಸನೆಗಳಿದೆ ಅವ್ರದ್ದು, 1 ಗಂಟೆ 1.5 ಗಂಟೆ ಉಪಾಸನೆ ಮುಗಿದ ನಂತರ ಆಮೇಲೆ ಏನು ಮಾಡಲಿ ಅಂತ. ಆಮೇಲೆ ಅವ್ರ ಗುರುಗಳು ಅವ್ರು ಏನು ಹೇಳ್ಕೊಟ್ಟಿರ್ತಾರೆ, ತುಮಾರ ಕುಟೀರ ಕೆ ಪಾಸ್ ಬೈಟು, ಕೋಯಿ ಸಾಧು ಲೋಗ್ ಉದರ್ ಆಯಂಗೆ ಉದರ್ಕೆ ಉಸ್ಕೋ ಖಿಲಾನ, ಒಯ್ಯಿ ತುಮಾರ ಸಾಧನೆ. ರಾಮಾಯಣ ಸಾಧುಗಳ ಕೆಲವು ಸಾಧನೆ ಕ್ರಮ ಹೀಗೆ, ಬಂದವರಿಗೆ ಕೊಡುವುದೇ ಅವರ ಸಾಧನೆ. ಯಾಕೆ ಹೇಳಿದ್ರೆ ರಾಮಾಯಣ ಸಾಧು ನೆನಪಾಯ್ತಲ್ಲ, ಇಲ್ಲಿ ಆ ಥರ ಒಬ್ಬ ಸಾಧು ಪರಮಹಂಸ ಕಾಲದಲ್ಲಿ ಅವನೇನು ಮಾಡ್ದ, ಅಯೋಧ್ಯ ನಗರಲ್ಲಿ ಅವನಿಗೆ ಒಂದು ದರ್ಶನವೋ ಒಂದು ಸೂಚನೆಯೋ ಸಿಗ್ತದೆ, ಶ್ರೀರಾಮಚಂದ್ರ ಮತ್ತೆ ಭೂಮಿಯಲ್ಲಿ ಪೂರ್ವ ಭಾಗದಲ್ಲಿ ಹುಟ್ಟಿದ್ದಾನೆ ಅಂತ. ಇವನಿಗೆ ಆಶ್ಚರ್ಯ, ಹಾಗಾದರೆ ನಾನು ರಾಮಚಂದ್ರನ ಸಶರೀರಿಯಾಗಿ ನರರೂಪಧರನಾಗಿ ನೋಡಬೇಕಲ್ಲ. ಅದಕ್ಕೆ ಅವನು ಅಯೋಧ್ಯೆಯಿಂದ ನಡೆದು ಬಂಗಾಲಕ್ಕೆ ಬಂದು, ಬಂಗಾಲದಿಂದ ಕಲ್ಕಟ್ಟಾಗೆ ಬಂದ. ಕಲ್ಕಟ್ಟಾಗೆ ಬಂದಾಗ ಯಾರೋ ಹೇಳಿದ್ರು, ಮಹಾಶಯರೇ ಈ ಥರ ಅವನು ಕೇಳಿದ ಸಾಕಷ್ಟು ಜನ. ಅವ್ರು ಹೇಳಿದ್ರು, ನಮ್ಗೆ ಗೊತ್ತಿಲ್ಲಪ್ಪ ಆ ಥರ ರಾಮನ ಅವತಾರ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಒಂದು ವಿಚಾರ ಗೊತ್ತು, ಅಲ್ಲಿ ದಕ್ಷಿಣೇಶ್ವರವಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಅಂತಿದ್ದಾರೆ, ಅವ್ರನ್ನ ದೇವರು ಇತ್ಯಾದಿಗಳೆಲ್ಲ ಹೇಳ್ತಾರೆ, ಹೋಗಿ ನೋಡ್ಬೋದು. ಓಡೋಡಿ ಬಂದ ದಕ್ಷಿಣೇಶ್ವರಕ್ಕೆ, ಕಾಳಿ ಮಂದಿರದಲ್ಲಿ ವಿಚಾರಿಸ್ತಾನೆ ಅವನು. ಇದು ರಾಮಲಾಲ್ನ ಇದರಲ್ಲಿ ಬರ್ತದೆ ಇದು ಘಟನೆ. ಕಾಳಿ ಮಂದಿರದಲ್ಲಿ ವಿಚಾರಿಸ್ತಾನೆ, ಮಹಾಶಯರೇ ಈ ಥರ ಪರಮಹಂಸರು ಅಂತ ಯಾರೋ ಇದ್ದಾರಂತ. ಎಲ್ಲಿ? ಓ, ನೀವು ಎಲ್ಲಿಂದ ಬಂದ್ರಿ? ಅಯೋಧ್ಯೆಯಿಂದ ಹುಡುಕೊಂಡು ಬಂದೆ ನಾನು. ಹೌದೇ? ಅವರು ಕಾಲವಾಗಿ 1 ವಾರ ಆಯ್ತಲ್ಲ. ಅವನು, ಅಯ್ಯೋ ರಾಮ, ನಾನು ಅದು ಸುಮಾರು 1000 ಕಿಲೋಮೀಟರ್ ಮೇಲೆ ಆಗ್ತದೆ ಅಯೋಧ್ಯೆಯಿಂದ ಇದು ಕಲ್ಕಟ್ಟಾಗಿ ನಡ್ಕೊಂಬರ್ಬೇಕು. ನಾನು 1000 ಕಿಲೋಮೀಟರ್ ನಡೆದುಕೊಂಡು ಬಂದು ಎಷ್ಟೋ ತಿಂಗಳು ತಗೊಂಡಿದ್ದೇನೆ. ಯಾಕೆ? ನನಗೊಂದು ಸೂಚನೆ ಬಂತು, ಪೂರ್ವದಲ್ಲಿ ಹುಟ್ಟಿದ್ದಾನೆ ಅಂತ. ಹಾಗಾಗಿ ಅವನಿಗೆ ಭಾಳ ದುಃಖ ಆಯಿತು. ಅವನು ಪಂಚವಟಿಗೆ ಹೊರಟೋಗ್ತಾನೆ. ಪಂಚವಟಿಗೆ ಹೋಗಿ ಈಗೇನು ಮಾಡೋದು, ದುಃಖ ಅಳ್ತಾ ಕೂತಿದ್ದಾನೆ. 1 ದಿವಸ ಆಯಿತು, ಅಳ್ತಾ ಕೂತಿದ್ದಾನೆ, ಊಟ ಮಾಡಿಲ್ಲ. ಅಲ್ಲೊಂದು ಪದ್ಧತಿ ಇತ್ತಲ್ಲ, ಪರಮಹಂಸ ಶುರು ಮಾಡಿದ್ದು, ಆ ಒಂದು ಸ್ಟೋರಿಂದ ಖಜಾನೆಯಿಂದ ಯಾರು ಬೇಕಾದರೂ ಹಿಟ್ಟು ಬೇಳೆ ಅಕ್ಕಿ ತೆಗೆದುಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ಅದಕ್ಕೆ ಪದ್ಧತಿ. ಇವ್ರಿಗೂ ಬಂದು ಕೇಳ್ತಾರಲ್ಲಿ, ಯಾಕೆ ಉಪವಾಸ ಇದ್ದೀರಿ? ನಿಮಗೆ ಕಾಳಿ ಮಂದಿರ ಪ್ರಸಾದ ಸ್ವೀಕಾರ ಮಾಡಿ, ಇಲ್ಲದಿದ್ದರೆ ನಮ್ಮ ಖಜಾನೆಯಿಂದ ಏನಾದ್ರು ಸ್ವೀಕಾರ ಮಾಡೋದಕ್ಕೆ ಮಾಡಿ ಊಟ ಮಾಡಿ. ಇವನು ಹೇಳ್ದ, ಇಲ್ಲ ನನಗೆ ದುಃಖ ಎಷ್ಟಾಗಿದೆ ಎಂದು. ಸಿಕ್ಕಿದವನು ಕೈಗೆ ಸಿಕ್ಕಲಿಲ್ಲ. ದುಃಖದಿಂದ ಅವನು 1 ದಿವಸ ಆಯಿತು, 2 ದಿವಸ ಆಯಿತು, 3ನೇ ದಿವಸ, 4ನೇ ದಿವಸ ರಾಮ್ಲಾಲ ಅವನು ನೋಡಲಿಕ್ಕೆ ಪಂಚವಟಿಗೆ ಹೋಗ್ತಾನೆ. ಅವನ ಮುಖದಲ್ಲಿ ಏನು ಆನಂದ. ಅದಕ್ಕೆ ಕೇಳ್ತಾನೆ, ಮಹಾಶಯರೇ 3 ದಿವಸದಿಂದ ಏನು ದುಃಖ ಇತ್ತು, ಇವತ್ತೇನು ಆಶ್ಚರ್ಯ, ಇಷ್ಟೊಂದು ಆನಂದದಿಂದ ಇದ್ದಿರಲ್ಲ ಅಂತ ಹೇಳಿದಾಗ ಆ ರಾಮಾಯತ ಸಾಧು ಹೇಳ್ತಾನೆ, ಮಹಾಶಯರೇ ನಿನ್ನೆ ರಾತ್ರಿ ಏನಾಯ್ತು ಗೊತ್ತೇನು? ಹೀಗೆ ದುಃಖದಿಂದ ನಾನು ಉಪವಾಸ ಮಾಡಿ 3ನೇ ದಿವಸ ಆಗ್ತಾಯಿತ್ತು, ಅಳ್ತಾ ಇದ್ದೆ, ಸಿಕ್ಕಲಿಲ್ವಲ್ಲ ಅಂತ. ಆಗ ಶ್ರೀರಾಮಕೃಷ್ಣ ಪರಮಹಂಸರು ನನಗೆ ದರ್ಶನವನ್ನು ಕೊಟ್ಟು ಅವರು ಒಂದು ಮಡಕೆಯಲ್ಲಿ ಪಾಯಸ ಕೊಡ್ತಾರೆ ಅವನಿಗೆ. ಇದು ನೀನು ಯಾಕೆ 2 ದಿವಸದಿಂದ ಉಪವಾಸ ಇದ್ದೀ, ತೆಗೆದುಕೋ ನೀನು ಅಂಥೇಳಿ. ಅವನಿಗೆ ಏನು ಆನಂದ ಆಗಿರಲಿಕ್ಕಿಲ್ಲ. ಪಾಯಸ ತಗೊಂಡು ಅವನು ರಾಮ್ಲಾಲ್ಗೆ ತೋರಿಸ್ತಾನೆ, ನೋಡಿ ಇದೇ ಮಡಕೆ ನನಗೆ ರಾತ್ರಿ ಪರಮಹಂಸರು ಕೊಟ್ಟಂಥದ್ದು. ರಾಮ್ಲಾಲ ತುಂಬ ಕೊನೆಯ ದಿವಸದೊಳಗೂ ಆ ಮಡಕೆ ಇಟ್ಕೊಂಡಿದ್ದ. ಆಮೇಲೆ ಅದು ಒಡೆದೋಯ್ತು, ಆಮೇಲೆ ಅದು ಬಿಸಾಕ್ಬಿಟ್ರು ಅಂತ ಇಟ್ಕೊಳ್ಳಿ. ಅವನು ಕೊನೆ ದಿವಸ ಈ ರಿಮೆಂಬರ್, ರಾಮ್ಲಾಲ್ಗೆ ರೋಮಾಂಚನ ಆಗಿಬಿಡುತ್ತೆ, ಅಯ್ಯೋ ಪರಮಹಂಸರು ಈ ರೀತಿಯಾಗೆಲ್ಲ ಘಟನೆ ಆಯ್ತೆ ಅಂಥೇಳಿ ಅವನು ಆ ಮಡಕೆನ ಕಾಪಾಡ್ಕೊಂಡಿದ್ದ. ಅವನ ಕಾಲಾವಧಿಯಲ್ಲಿ ಇಟ್ಕೊಂಡಿದ್ದ. ಆಮೇಲೆ ಅದು ಹೊರಟೋಯ್ತು, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಹೇ ನರವರ ಅಂದ್ರೇನು, ರೂಪಧರ, ನರರೂಪಧರ, ಅದು ಶ್ರೇಷ್ಠನಾದ ನರ. ಯಾಕೆ? ಅವನ ಅವತಾರ. ಇನ್ನು ಕೊನೆಯ ಸಾಲೇನು, ದೇಹೋಪದೆ ಅನುರಾಗ್. ನಿನ್ನಲ್ಲಿ ಅನುರಾಗವನ್ನು, ನಿನ್ನ ಪದತಲದಲ್ಲಿ ಅನುರಾಗವನ್ನು ಕೊಡಬೇಕು. ಈಗ ತಾನೇ ಕೆಲವು ತಿಂಗಳ ಹಿಂದೆ ಒಬ್ಬರು ಹಿರಿಯ ಸನ್ಯಾಸಿಗಳು ತೀರಿ ಹೋದರು. ನನಗೆ ಆ ಘಟನೆ ಕೇಳೇ ಭಾಳ ಒಂದು ಆನಂದ. ಅವ್ರ ಹೆಸರೆಲ್ಲ ಹೇಳಲಿಕ್ಕಾಗೋದಿಲ್ಲ, ಕೆಲವು ನಮ್ಮ ಹಿರಿಯ ಭಕ್ತರಿಗೆ ಗೊತ್ತಿರುತ್ತೆ ಅವ್ರ ಹೆಸರು, ಅದಕ್ಕೆ ಹೇಳೋದಿಲ್ಲ. ಶರೀರ ಬಿಟ್ಟು ಬೇಲೂರು ಮಠದಲ್ಲಿ ಬಿಟ್ಟಿದ್ದವರು. ಅವರು ಈಚೆಗೆ ಒಂದು 2-3 ವರ್ಷದ ಈಚೆಗೆ ಅವರ ಆರೋಗ್ಯ ಅಷ್ಟೊಂದು ಸ್ವಾರಸ್ಯವಾಗಿರಲಿಲ್ಲ. ಎಷ್ಟು ಮಟ್ಟಿಗೆ ಸ್ವಾರಸ್ಯ ಇರಲಿಲ್ಲ ಅಂತಂದರೆ, ಅವರಿಗೆ ನಡಿಲಿಕ್ಕೂ ಆಗ್ತಾ ಇರಲಿಲ್ಲ. ನಡೆಯೋದು ಬಹಳ ಕಷ್ಟ. ಯಾರು ನಡಿಕಾಗ್ತಾಯಿದ್ರೆ ನಮ್ಮಲ್ಲಿ ಒಂದು ವೀಲ್ ಚೇರ್ ಕೊಡ್ತಾರೆ, ಅವ್ರಿಗೆ ಅದು
ಆ ವೀಲ್ ಚೇರಲ್ಲಿ ಓಡಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಕೊನೆ ಹಂತ ಅವ್ರು ಆಲ್ಮೋಸ್ಟ್ ಮಲ್ಕೊಂಡೇ ಇರ್ತಾಯಿದ್ರು. ಬರೀ ಬಾತ್ರೂಮ್ ಸ್ನಾನಕ್ಕೆ ಹೋಗೋದು ಬಿಟ್ಟರೆ ಬಿಕ್ಕಿದ ಸಮಯದಲ್ಲಿ ಅವ್ರು ಮಲಗೇ ಇರ್ತಾಯಿದ್ರು. ಅವ್ರಿಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಶರೀರ ಶಕ್ತಿ ಅಷ್ಟು ಕುಂದೋಗಿದೆ. ಆದರೆ ಅವ್ರಿಗೆ ನಮ್ಮ ಬೆಲ್ಲೂರು ಮಠ ಹೇಳಿದ ಒಂದು ಪದ್ಧತಿ ಯಾವ ರೀತಿ ಮಹೇಂದ್ರನಾಥ್ ಗುಪ್ತನಿಗೆ ದಕ್ಷಿಣೇಶ್ವರಕ್ಕೆ ಹೋದರೆ ಪ್ರತಿಯೊಂದು ಜಾಗದಲ್ಲಿ ಪರಮಹಂಸರನ್ನು ತೋರಿಸಿದ್ರು, ಯಾವ್ಯಾವ ಜಾಗದಲ್ಲಿ ನಮಸ್ಕಾರ ಮಾಡಬೇಕು ಅಂತ. ಮಹೇಂದ್ರನಾಥ್ ಗುಪ್ತನಿಗೆ ಇನ್ಸ್ಟ್ರಕ್ಷನ್ ಫ್ರಮ್ ಠಾಕೂರ್. ಅವನು ಅದೇ ಕ್ರಮದಲ್ಲಿ ಅವನು ಹೋಗಿ ಆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬರ್ತಾಯಿದ್ದ. ಹೋದರೆ ಅವನಿಗೆ ತುಂಬ ಸಮಯ ಬೇಕು. ಅವನು ದಕ್ಷಿಣೇಶ್ವರಕ್ಕೆ 5 ನಿಮಿಷಕ್ಕೆ ಹೋಗಿ ಬರೋಕ್ಕಾಗಲ್ಲ. ಅವನಿಗೆ ಅರ್ಧ ದಿವಸ ಬೇಕು, ಕನಿಷ್ಠ ಪಕ್ಷ ಅರ್ಧ ದಿವಸ ಬೇಕು. ಅದಕ್ಕೆ ಹೇಳಿದ್ರು ಆ ಮಹೇಂದ್ರನಾಥ್ ಗುಪ್ತಂದು ಓದಬೇಕು ಅಂತ. ಅವನು ಎಲ್ಲೆಲ್ಲಿ ಎಷ್ಟೊತ್ತು ನಮಸ್ಕಾರ ಮಾಡಬೇಕು ಎಲ್ಲವನ್ನು ಭಾವಿಸ್ತಾ ಇದ್ದಂತೆ. ಈ ಜಾಗದಲ್ಲಿ ಏನೇನು, ಯಾಕಂದ್ರೆ ಅವನು ಸಾಕ್ಷಾತ್ತಾಗಿ ಎಷ್ಟೋ ಘಟನೆಗಳಿಗಿದ್ನಲ್ಲ, ಕೆಲವನ್ನ ಕೇಳಿದ್ದ, ಕೆಲವನ್ನ ನೋಡಿದ್ದ. ಆದ್ದರಿಂದ ಆ ಜಾಗದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಧ್ಯಾನಿಸ್ತಾನೆ. ಇಲ್ಲಿ ಏನೇನು ಘಟನೆ ಆಯಿತು, ಬಕುಲ್ ಘಾಟಲ್ಲಿ ಏನೇನಾಯಿತು, ಪರಮಹಂಸ ಯಾವ ಮೆಟ್ಲಿ ಮೇಲೆ ಕೂತ್ಕೊಂಡು ಸ್ನಾನ ಮಾಡ್ತಾಯಿದ್ರು, ಯಾವ ರೀತಿ ಸ್ನಾನ ಮಾಡ್ತಾಯಿದ್ರು, ಈ ದ್ವಾದಶ ಲಿಂಗದಲ್ಲಿ ಯಾವ ಲಿಂಗದಲ್ಲಿ ಅವ್ರು ಕೂತ್ಕೊಂಡು ಲಾಟು ಒಂದು ಮಾತಾಡಿದ್ದು, ಭವನಾಥ ಎಲ್ಲಿ ಫೋಟೋ ತೆಗೆದಿತ್ತು, ಇವನಿಗೆ ಎಲ್ಲಿ ಮಂತ್ರದೀಕ್ಷೆ ಸಿಕ್ಕಿದ್ದು, ಕೌಲ ಸನ್ಯಾಸ ಎಲ್ಲಿ ಸಿಕ್ಕಿದ್ದು ಇತ್ಯಾದಿ ಎಲ್ಲವನ್ನು ಧ್ಯಾನ ಮಾಡಿ ಆ ಜಾಗಕ್ಕೆ ಅವನು ಸಾಷ್ಟಾಂಗ ಪ್ರಣಾಮ ಮಾಡ್ತಾಯಿದ್ದ. ಒಂದೊಂದು ಜಾಗ ಅವನು ಹೆಜ್ಜೆ ಪ್ರಣಾಮ ಥರ ಮಾಡವನು. ಅದೇ ರೀತಿ ಇಲ್ಲಿ ನಮ್ಮ ಬೇಲೂರು ಮಠದ ಕೆಲವು ಸನ್ಯಾಸಿಗಳ ಪದ್ಧತಿ ಇದೆ. ಆ ಸೈಡ್ ಟೆಂಪಲ್, ಮೇನ್ ಟೆಂಪಲ್ಗೆ ಠಾಕೂರು ಭೋಗಕ್ಕೆ ಅವ್ರು ಊಟಕ್ಕೆ ಕೂತಾಗ ಅರ್ಧ ಗಂಟೆ ಮಂದಿರ ಮುಚ್ಚಿರುತ್ತೆ. ಆದ್ದರಿಂದ ಅಲ್ಲಿ ಇಡೀ ಸೈಡ್ ಟೆಂಪಲ್ಲೇ ರಾತ್ರಿ ಹೊತ್ತು ಹೋಗ್ಬೇಕು ಅಂದರೆ ಆಫ್ಕೋರ್ಸ್ ಭಕ್ತರಿಗೆ ಅವಕಾಶ ಇಲ್ಲಲ್ಲ. ಇಡೀ ಸೈಡ್ ಟೆಂಪಲ್ಗೆಲ್ಲ ಒಂದೊಂದೇ ಅಲ್ಲಿ ಓಲ್ಡ್ ಶೈನಿಂದ ಶುರು ಮಾಡಿ ಸ್ವಾಮೀಜಿ ಬೆಡ್ರೂಮ್ ಒಳಗಡೆಯಿಂದ, ಆಮೇಲೆ ಇಲ್ಲಿ ರಾಜ ಮಹಾರಾಜು, ಆಮೇಲೆ ಶ್ರೀಮಾತೆಯವರು, ಸ್ವಾಮೀಜಿ, ಕೊನೆಗೆ ಅಲ್ಲಿ ಸಮಾಧಿ ಘಾಟು, ಆಮೇಲೆ ಪ್ರೆಸಿಡೆಂಟ್ ಮಾರ್ಕ್ ಕ್ವಾರ್ಟರ್ಸು. ಅದಕ್ಕೂ ತುಂಬ ಸಮಯ ಬೇಕು, ಓಡ್ಕೊಂಡು ಆಗೋದಿಲ್ಲ. ಇವರು ಹಿರಿಯ ಸನ್ಯಾಸಿಗಳು ಜಯಂತಿ ದಿವಸ ಈ ಕೆಲಸ ಮಾಡ್ತಾಯಿದ್ರು. ನಡೀಕಾಗ್ತಾ ಇಲ್ಲ, ಮೆಲ್ಲಿಗೆ ಸ್ವಲ್ಪ ತೆವಳೋ ರೀತಿಯಲ್ಲಿ 2 ಹೆಜ್ಜೆ ಇಟ್ಟು ಈ ಸೈಡ್ ಟೆಂಪಲ್ ಪ್ರಣಾಮ ಮಾಡಿ. ಯಾವತ್ತು ಜಯಂತಿ ದಿವಸ, ಒಂದು ಜಯಂತಿ ದಿವಸ ನಮ್ಮ ಇನ್ನೊಬ್ಬರು ಸ್ವಾಮಿಗಳು ಅವ್ರನ್ನ ಪ್ರಶ್ನೆ ಮಾಡಿದ್ರು. ಸೈಡ್ ಟೆಂಪಲ್ ಪ್ರಣಾಮ ಮುಗಿಸು ಹೊರಗಡೆ ಬಂದಾಗ, ಸ್ವಾಮೀಜಿ ಕೇಮನಾಚೆನ್ ಅಪ್ನಿ, ನಿಮ್ಮ ಆರೋಗ್ಯ ಹೇಗಿದೆ ಕೇಳಿದ್ದು. ನಮ್ಮ ಸ್ವಾಮಿಗಳು ಅಪ್ನಿ ಕೇಮನಾಚೆನ್, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಿದ್ರು. ಅವರು ತಮ್ಮ ಆರೋಗ್ಯ ಹೇಳಲೇ ಇಲ್ಲ. ತುಮಿ ಕೇಮನಾಚೋ, ನೀನೇ ಹೇಗಿದ್ದಿ ಅಂತ. ಆಮೇಲೆ ಅವ್ರು ಏನೇನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಪಟ್ಟಿ ಕೇಳಿದ್ರು. ಒಂದು 5-10 ನಿಮಿಷ ಈ ಮಾತುಕತೆ ನಡೀತು. ಆಮೇಲೆ ಇವ್ರು ಮತ್ತೆ ಹಿಂದಕ್ಕೆ ಹೋದ್ರು. ಸ್ವಾಮೀಜಿ ಅಪ್ನಾಕೆ ಆಮಿ ಜಿಜ್ಞಾಸ
ಅಪ್ನಿ ಕೇಮನ್ ಆಚೆ. ನಾನು ಕೇಳಿದ್ದು ನೀವು ಹೇಗಿದ್ದೀರಿ ಅಂತ, ನನ್ನ ಕತೆ ಹೇಳಾಯ್ತಲ್ಲ ಈಗ, ನೀವು ಹೇಗಿದ್ದೀರಿ. ಅವ್ರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರೆ ಗೊತ್ತೇನು? ಭಗವಂತ ತನ್ನ ಭಕ್ತನನ್ನು ಎಂದೂ ದುಃಖದಲ್ಲಿ ಇಡುವುದಿಲ್ಲ. ಭಗವಂತ ತನ್ನ ಭಕ್ತ, ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ನೋಡಿ, ಅವ್ರ ಶರೀರ ಅವ್ರ ಹತೋಟಿಯಲ್ಲಿ ಇಲ್ಲ. ಅದು ಎಷ್ಟು ಅನಾರೋಗ್ಯ ನಾವೇ ನೋಡಿದ್ದೀವಿ, ಎಷ್ಟು ಅನಾರೋಗ್ಯ ಇತ್ತು ಅವ್ರದ್ದು, ನಡಿಲಿಕ್ಕೂ ಆಗ್ತಾಯಿಲ್ಲ. ಅದು ಅವ್ರು ಹೇಳಿದ್ದೇನು ಗೊತ್ತೇನು? ಭಗವಂತ ಭಕ್ತನನ್ನು ಎಂದೂ ದುಃಖದಲ್ಲಿಡುವುದಿಲ್ಲ. ನಾನು ಭಗವಂತನ ಭಕ್ತ, ಆನಂದದಿಂದಿದ್ದೇನೆ. ಆಮೇಲೆ ಇನ್ನೊಂದು ಪದ ಸೇರಿಸಿದರು, ಏನು? ನಾನೇನಾದರೂ ಚೆನ್ನಾಗಿಲ್ಲ ಅಂತಂದರೆ ಓಟ ಏರಕುಂ ಕೇರಕುಂ ಜನ ಈಶ್ವರನಿಂದ. ನಾನೇನಾದರೂ ಭಗವಂತ ನನ್ನನ್ನು ಚೆನ್ನಾಗಿಟ್ಟ ಅಲ್ಲ ಅಂದರೆ ಅದು ಭಗವಂತನ ನಿಂದನೆ ಮಾಡಿದೆ, ಈಶ್ವರನಿಂದ ಭಗವಂತನ ನಿಂದನೆ ಮಾಡಿದಂತೆ. ಇದು ದೇಹೋಪದಿ ಅನುರಾಗ್. ಇದು ಬಂದ ಮೇಲೆ ಶರೀರ ದುಃಖ ಇರ್ತದೆ, ಮನಸ್ಸಿನ ಚಂಚಲತೆ ಇರ್ತದೆ, ಪರಂದೃಷ್ಟವಾಗಿ ಸಮಯ ಆಗ್ತದೆ. ಪರಂದೃಷ್ಟವಾಗಿ ಸಾಕ್ಷಾತ್ಕಾರ ಆಗೋ ಸಾಮಾನ್ಯ ಅಲ್ಲ, ಕರ್ಮಗಳೆಲ್ಲ ಸುಟ್ಟಾಕಬೇಕು, ತುಂಬ ಸಮಯ ಆಗ್ತದೆ. ಆದರೆ ಭಕ್ತನಾದರೆ ದೇಹೋಪದಿ ಅನುರಾಗ್ ಅದು ಆದಾಗ ಅದು ಖಾತ್ರಿ ಆಗಿಬಿಡ್ತದೆ ಮನಸ್ಸಿಗೆ, ಏನು ಒಬ್ಬನಿದ್ದಾನೆ, ಅವನು ನನ್ನ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ಅದಕ್ಕೆ ಹೇಳ್ತಾ ಇರೋದಲ್ಲಿ, ನಿನ್ನ ನಿಂದಿತ ಇಂದ್ರಿಯ ಇದನ್ನೆಲ್ಲ ಒಂದೊಂದೇ ತಗೋಬೇಡಪ್ಪ, ನೀನು ಇಷ್ಟು ಮಾಡ್ಕೋ, ತ್ಯಾಗೀಶ್ವರನಾದ ಆ ನರವರನಲ್ಲಿ ದೇಹೋಪದಿ ಅನುರಾಗ್ ಅಂತ ಪ್ರಾರ್ಥನೆ ಮಾಡು. ಆವಾಗ ಈ ಭಕ್ತ ಸದಾ ಆನಂದದಿಂದ ಇರ್ತಾನೆ. ಬೆಂಗಾನಲ್ಲಿ ಒಂದು ಹಾಡಿದೆ, ನೀವು ಕೇಳಿದಿರೋ ಇಲ್ಲ ಗೊತ್ತಿಲ್ಲ. ಶ್ಯಾಮನಾಮೆ ಲಾಗುಲು ಆಗುನ್ ದೇಹೋಪದೆ ಅಮರ್ ಧೂಪ್ ಕಾಟಿತೆ. ನೀವು ಕೇಳಿದರೆ ಗೊತ್ತಿಲ್ಲ. ಶ್ಯಾಮನಾಮೆ ಲಾಗುಲು ಆಗುನ್ ಅಮರ್ ದೇಹೋ ಧೂಪ್ ಕಾಟಿತೆ ಅಂತ ತುಂಬ ಚೆನ್ನಾಗಿದೆ ಹಾಡು. ಅಜಯ್ ಚಕ್ರವರ್ತಿ ಹಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಅಂದರೆ ನನ್ನ ದೇಹ ಏನು ಗೊತ್ತೇನೋ, ಇದು ಒಂದು ಧೂಪ್ ಕಾಟಿ ಅಂದರೆ ಏನೋ ಕಟ್ಟಿಗೆ, ಒಣಗಿದ ಕಟ್ಟಿಗೆ. ಈ ದೇಹ ಒಣಗಿದ ಕಟ್ಟಿಗೆ, ಇದಕ್ಕೆ ಶ್ಯಾಮ ಅಂದರೆ ಕಾಳಿನಾಮದ ಬೆಂಕಿ ಬಿದ್ದು ಬಿಟ್ಟಿದೆ ಅಂತ. ಎಲ್ಲ ಸುಟ್ಟೋಗ್ತದೆ ನೋಡಿ, ಉಳಿಯೋದೇನು? ನನ್ನ ದೇಹ ಮನಸ್ಸು ಉಳಿಯೋದು ಇಲ್ಲ, ಸುಟ್ಟೋಗ್ತದೆ. ಯಾಕೆ? ಉಳಿಯುವುದು ಆಗುನ್ ಒಂದೇ, ಯಾವುದು? ಅದು ಶ್ಯಾಮ ಅಂದರೆ ಕಾಳಿ. ಶ್ಯಾಮನಾಮೆ ಲಾಗುಲು ಆಗುನ್ ಅಮಾರ್ ದೇಹ ಧೂಪ್ ಕಾಟಿತೆ. ಅದು ಅದಕ್ಕೆ ಅಲ್ಲಿ ಶ್ರೀರಾಮ್ ಸ್ವಾಮೀಜಿ ಆ ಪದವನ್ನು ದೇಹೋಪದೆ ಅನುರಾಗ್. ಯಾವ ರೀತಿ ದೇಹೋಪದೆ ಅನುರಾಗ್ ಯಾವ ರೀತಿ ಆಗ್ಬೇಕಂದ್ರೆ ಆಗುನ್ ಹತ್ಕೊಂಡ್ಬಿಡ್ಬೇಕು, ಬೆಂಕಿ ಹತ್ಕೊಂಡ್ಬಿಡ್ಬೇಕು, ಆಗ ಉಳಿಯೋದು ಇಲ್ಲ. ನನ್ನ ಕಟ್ಟಿಗೆ ಅಂತ ಉಳಿಯೋದಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ. ಅಲ್ಲಿ ಏನು ಕಟ್ಟಿಗೆ ಎಲ್ಲಿದೆ? ಬೆಂಕಿ ಹತ್ತಿದ ಮೇಲೆ ಬೂದಿಗೂ ಕೂಡ ತೆಗೆದು ಹಾಕ್ಬಿಡ್ಬೋದು. ಇಲ್ಲಿಗೆ ನಿಲ್ಲಿಸೋಣ, 6:30 ಆಯಿತು.